ನಾವು ನೀವು ಎಲ್ಲ ಬಜೆಟ್ ಭಾಷಣ ನೋಡ್ತಾ ಇದ್ದಾಗ, ಬಜೆಟ್ ಭಾಷಣದ ವಿಶ್ಲೇಷಣೆ ಮಾಡ್ತಾ ಇದ್ದಾಗ ರಾಜ್ಯ ರಾಜಕೀಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆಯ ಸುದ್ದಿ ಬಂತು. ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾಗಿದ್ದ ಶಾಸಕ ಬಿ.ಆರ್. ಪಾಟೀಲ್ ರಾಜೀನಾಮೆ ಪತ್ರವನ್ನ ಬಿ.ಆರ್. ಪಾಟೀಲರು ಮುಖ್ಯಮಂತ್ರಿಗಳಿಗೆ ಕಳಿಸಿಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಬಂದ ಹೊಸದರಲ್ಲಿ ತುಂಬಾ ಸಮಸ್ಯೆಗಳಿದಾವೆ. ಶಾಸಕಾಂಗ ಪಕ್ಷದ ಸಭೆ ಕರೀರಿ, ಚರ್ಚೆ ಮಾಡಬೇಕು ಅಂತ ಪತ್ರ ಬರೆದಿದ್ದ ಬಿ.ಆರ್. ಪಾಟೀಲರೇ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಅಸಮಾಧಾನಗೊಂಡು ಮಾತನಾಡಿದ್ದ ಬಿ.ಆರ್. ಪಾಟೀಲರೇ ಈಗ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ಕಳಿಸಿದ್ದಾರೆ. ಈ ಸುದ್ದಿಯನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಫೋನ್ ಮಾಡಿದ್ರೆ ಹೌದು ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂದ್ರು. ಯಾಕೆ ಏನು ಅನ್ನೋದನ್ನ ಹೇಳಿಲ್ಲ. ಬಿ.ಆರ್. ಪಾಟೀಲರ ರಾಜೀನಾಮೆಯನ್ನ ಮುಖ್ಯಮಂತ್ರಿಗಳು ಖಚಿತಪಡಿಸಿದ್ರು. ಅವರು ಮೈಸೂರಿನಲ್ಲಿದ್ದಾರೆ. ಬೆಂಗಳೂರಿನಿಂದ ಹೊರಡುವಾಗ ರಾಜೀನಾಮೆ ಪತ್ರ ಬಂತು. ಯಾಕೆ ಏನು ಅನ್ನೋದನ್ನು ವಿಚಾರಿಸ್ತೀನಿ ಅಂದ್ರು. ಮಾತಾಡ್ತೀನಿ ಅವ್ರ ಜೊತೆ, ಬಂಡಾಯ ಅಲ್ಲ ಅವ್ರಿಗೆ. ನೋಡೋಣ ಅವ್ರ ಜೊತೆ ಮಾತಾಡ್ತೀನಿ, ಗೊತ್ತಿಲ್ಲ, ಮಾತಾಡಿಲ್ಲ. ರಾಜೀನಾಮೆ ಪತ್ರ ಕೊಟ್ಟಿದ್ದೀನಿ ಲಕೋಟಿನಲ್ಲಿ ಅಂತ ಹೇಳಿದ್ದಾರೆ, ನಾನು ಓದಿಲ್ಲ. ಲಕೋಟಿನಲ್ಲಿ ಇದೆ. ನನಗೆ ಬೆಂಗಳೂರು ಬರುವಾಗ ಬಂತು, ಅದು ನಾವು ಓದಕ್ ಹೋಗಿಲ್ಲ ಪೂರ್ಣ. ಕರೆದು ಮಾತಾಡ್ತೀನಿ ಅವೆಲ್ಲ, ಏನ ಮಾತಾಡ್ತೀನಿ ಅವ್ರ ಜೊತೆ, ಬಂಡಾಯ ಅಲ್ಲ ಅವ್ರಿಗೆ. ನೋಡೋಣ ಅವ್ರ ಜೊತೆ ಮಾತಾಡ್ತೀನಿ, ಗೊತ್ತಿಲ್ಲ, ಮಾತಾಡಿಲ್ಲ. ರಾಜೀನಾಮೆ ಪತ್ರ ಕೊಟ್ಟಿದ್ದೀನಿ ಲಕೋಟಿನಲ್ಲಿ ಅಂತ ಹೇಳಿದ್ದಾರೆ, ನಾನು ಓದಿಲ್ಲ. ಲಕೋಟಿನಲ್ಲಿ ಇದೆ. ನನಗೆ ಬೆಂಗಳೂರು ಬರುವಾಗ ಬಂತು, ಅದು ನಾವು ಓದಕ್ ಹೋಗಿಲ್ಲ ಪೂರ್ಣ. ಕರೆದು ಮಾತಾಡ್ತೀನಿ ಅವೆಲ್ಲ, ಏನ ಮಾತಾಡ್ತೀನಿ ಅವ್ರ ಜೊತೆ, ಬಂಡಾಯ ಅಲ್ಲ ಅವ್ರಿಗೆ. ನೋಡೋಣ ಅವ್ರ ಜೊತೆ ಮಾತಾಡ್ತೀನಿ, ಗೊತ್ತಿಲ್ಲ, ಮಾತಾಡಿಲ್ಲ. ರಾಜೀನಾಮೆ ಪತ್ರ ಕೊಟ್ಟಿದ್ದೀನಿ ಲಕೋಟಿನಲ್ಲಿ ಅಂತ ಹೇಳಿದ್ದಾರೆ, ನಾನು ಓದಿಲ್ಲ. ಲಕೋಟಿನಲ್ಲಿ ಇದೆ. ನನಗೆ ಬೆಂಗಳೂರು ಬರುವಾಗ ಬಂತು, ಅದು ನಾವು ಓದಕ್ ಹೋಗಿಲ್ಲ ಪೂರ್ಣ. ಕರೆದು ಮಾತಾಡ್ತೀನಿ ಅವೆಲ್ಲ, ಏನ ಮಾತಾಡ್ತೀನಿ ಅವ್ರ. ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು. ಬಿ.ಆರ್. ಪಾಟೀಲರಿಗೆ ಖುಷಿ ಅಂತೂ ಇರಲಿಲ್ಲ, ಸಮಾಧಾನ ಅಂತೂ ಇರಲಿಲ್ಲ. ಮೊದಲಿಗೆ ಅಸಮಾಧಾನದ ವಿಷಯ ಚರ್ಚೆಗೆ ಬಂದಿದ್ದೇ ಬಿ.ಆರ್. ಪಾಟೀಲರ ಪತ್ರದಿಂದ.
ಅದೇ ಸರ್, ಸರ್ಕಾರ ಬಂದಾಗ್ಲಿಂದಲೂ ಕೂಡ BR ಪಾಟೀಲ್ ಅವರು ಸರ್ಕಾರದ ಸಚಿವರುಗಳ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ, ಅನುದಾನದ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ, ಶಾಸಕಾಂಗ ಪಕ್ಷದ ಸಭೆ ಕರೀರಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದ್ದಾರೆ. ಸಹಜವಾಗಿ ಅವರು ಸೀನಿಯರ್ ಇರೋದ್ರಿಂದ ಪಕ್ಷದಲ್ಲಿ ಆಗುವಂತಹ ಕೆಲ ಚಟುವಟಿಕೆಗಳಿಗಿರ್ಬೋದು ಅಥವಾ ಅವರಿಗೆ ಅಸಮಾಧಾನ ಆಗುವಂತಹ ಘಟನೆಗಳಿರ್ಬೋದು, ಅದೆಲ್ಲದರ ವಿರುದ್ಧ ಕೂಡ BR ಪಾಟೀಲ್ ಹಿಂದಿನಿಂದಲೂ ಸಿಡಿದೆದ್ದಿರುವಂತವ್ರೆ ಮತ್ತು ಆ ರೀತಿಯಾದಂತಹ ಕ್ಯಾರೆಕ್ಟರ್ ಕೂಡ ಹೌದು. ಅವರ ಸೀನಿಯಾರಿಟಿಗೆ ಯಾರು ಕೂಡ ಅವರ ಹೇಳಿಕೆಗಳಿಗಾಗ್ಲಿ ಅಥವಾ ಅವರ ನಡವಳಿಕೆಗಾಗ್ಲಿ ಟೀಕೆಯನ್ನ ವ್ಯಕ್ತಪಡಿಸಿದ್ದೇ ಇಲ್ಲ. ಸೊ ಈಗ ಅವರನ್ನ ಸಲಹೆಗಾರರಾಗಿ ನೇಮಕ ಮಾಡಲಾಗಿತ್ತು. ಒಂದು ಸಚಿವ ಸಂಪುಟಕ್ಕೆ ಅವ್ರನ್ನ ಸೇರಿಸ್ಕೊಳ್ಳಿಲ್ಲ ಅನ್ನುವಂತ ಬೇಸರ ಸಹಜವಾಗಿ ಅವ್ರಿಗೆ ಇತ್ತು. ಯಾಕಂದ್ರೆ ಬಹಳ ಸೀನಿಯರ್ ಲೀಡರ್ ಆಗಿದ್ದಾರೆ. ಖರ್ಗೆ ಅವರು 3 ಸಾರಿ ಗೆದ್ದಂತ ಸಂದರ್ಭದಲ್ಲಿ ಮೂರನೇ ಬಾರಿ ಕೂಡ ಪ್ರಿಯಾಂಕ್ ಖರ್ಗೆ ಮಿನಿಸ್ಟರ್ ಆಗಿದ್ದಾರೆ. ಆದ್ರೆ ಅದೇ ಜಿಲ್ಲೆಯ ಸೀನಿಯರ್ ಆಗಿರ್ತಕ್ಕಂತಹ BR ಪಾಟೀಲ್ ಈ ಕ್ಯಾಬಿನೆಟ್ ನಲ್ಲಿ ಮಿನಿಸ್ಟರ್ ಆಗಿಲ್ಲ ಅನ್ನುವಂತ ಬೇಸರ ಸಹಜವಾಗಿ ಅವರಲ್ಲೂ ಇದೆ, ಅವ್ರನ್ನ ಬೆಂಬಲಿಸುವಂತವರಲ್ಲೂ ಕೂಡ ಇದೆ. ಸೊ ಅವಾಗ ಪತ್ರ ಬರೆಯೋದಕ್ಕೂ ಕೂಡ ಪ್ರಿಯಾಂಕ್ ಖರ್ಗೆ ಜೊತೆಗಿನ ತಿಕ್ಕಾಟ ಕೂಡ ಕಾರಣ ಆಗಿತ್ತು. ಸೊ ಈಗ ಅದರ ಮುಂದುವರಿದ ಭಾಗವಾಗಿ ಸಚಿವ ಸಂಪುಟದಲ್ಲೂ ಸ್ಥಾನ ಸಿಕ್ಕಿಲ್ಲ, ಜೊತೆಗೆ ಕ್ಷೇತ್ರಕ್ಕೆ ಒಂದಷ್ಟು ನಿರೀಕ್ಷೆ ಮಾಡಿದ್ರು ಅವರು. ಅಂದ್ರೆ ಒಂದು ಹೆಚ್ಚಿನ ಅನುದಾನ ಬರ್ಬೋದು, ಹೆಚ್ಚಿನ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಒಂದಷ್ಟು ವಿಶೇಷ ಯೋಜನೆಗಳ ಅಡಿಯಲ್ಲಿ ತಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನ ತೆಗೆದುಕೊಂಡು ಹೋಗ್ಬೋದು ಅನ್ನುವಂತ ನಿರೀಕ್ಷೆ ಇತ್ತು. ಜೊತೆಗೆ ಸಾಕಷ್ಟು ಜನ ಸೀನಿಯರ್ಗಳು ಆ ರೀತಿಯಾದಂತಹ ಹಕ್ಕೊತ್ತಾಯ ಮಾಡಿ ಅನುದಾನವನ್ನ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಕೂಡ ಇದೆ. ಬಹುಶಃ BR ಪಾಟೀಲ್ ಅವರಿಗೆ ಅದು ಸಾಧ್ಯ ಆಗದೇ ಇರುವ ಕಾರಣಕ್ಕಾಗಿ ಸಾಕಷ್ಟು ಬೇಸರಗೊಂಡಿದ್ದಾರೆ ಅಂತ ಕಾಣುತ್ತೆ. ಕಳೆದ ಬಜೆಟ್ ನಲ್ಲೂ ಕೂಡ ಅವರು ಎಕ್ಸ್ಪೆಕ್ಟ್ ಮಾಡಿದ್ರು ಒಂದು ಹೆಚ್ಚಿನ ಅನುದಾನವನ್ನ ಆಳಂದಕ್ಕೆ ತೆಗೆದುಕೊಂಡು ಹೋಗ್ಬೋದು ಅಂತ, ಅದು ಆಗ್ಲಿಲ್ಲ. ಸೊ ಆ ಕಾರಣಕ್ಕಾಗಿ ಬಹುಶಃ ಬೇಸರಗೊಂಡಿದ್ದಾರೆ. ಜೊತೆಗೆ ಈ ಸಲಹೆಗಾರರ ಹುದ್ದೆ ಕೇವಲ ನಾಮಕಾವಸ್ಥೆಗಲ್ಲ, ಇಷ್ಟೊಂದು ಅನುಭವ ಇರ್ತಕ್ಕಂಥ ಸಿದ್ದರಾಮಯ್ಯನವರು BR ಪಾಟೀಲ್ ಅವರ ಸಲಹೆಗಳನ್ನ ಪಡಿತಾರೆ ಅಂತೇಳಿ ಯಾರು ಕೂಡ ಭಾವಿಸ್ಲಿಕ್ಕೂ ಸಾಧ್ಯ ಇಲ್ಲ. ಸೊ ಈ ಎಲ್ಲಾ ಬೆಳವಣಿಗೆಗಳಿಂದ ಬೇಸರಗೊಂಡು ಅವರು ರಾಜೀನಾಮೆ ಕೊಟ್ಟಿರ್ಬೋದು ಅಂತ ಕಾಣಿಸುತ್ತೆ. ಬಹುಶಃ ಅವ್ರ ಮಾಧ್ಯಮಗಳ ಮುಂದೆ ಇದೆಲ್ಲವನ್ನು ಕೂಡ ಬಹಿರಂಗ ಮಾಡ್ತಾರೆ ಅಂತ ಕಾಣುತ್ತೆ ಅಜಿತ್. ಆದ್ರೆ ಒಂದಂತೂ ಸ್ಪಷ್ಟ, ಕಾಂಗ್ರೆಸ್ನ ಒಳಗಡೆ ಸಚಿವರು ಶಾಸಕರು ಈ ಅಸಮಾಧಾನಗಳು ಸಾಕಷ್ಟು ಇದಾವೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ಉದಾಹರಣೆ ಅಂತೂ ಆಗಿದೆ ಅಜಿತ್. ಆದ್ರೆ ಮಾರುತೇಶ, ಈ ಲಾಭದಾಯಕ ಹುದ್ದೆಯ ಅಲಿಗೇಷನ್ ಹೋಗಿ ರಾಜ್ಯಪಾಲರು ಒಂದು ಪತ್ರನೂ ಬರೆದಿದ್ರಲ್ವಾ BR ಪಾಟೀಲ್ರು ಮತ್ತು RV ದೇಶಪಾಂಡೆ ಅವರ ವಿಷಯದಲ್ಲಿ? ಹೌದು, ಮೂವರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರಿಂದ ಆಕ್ಷೇಪಣೆಗಳು ಕೂಡ ವ್ಯಕ್ತವಾಗಿತ್ತು. ಅಂದ್ರೆ ಮೊದಲಿಗೆ ಒಬ್ಬರದ್ದು ಮಾತ್ರ ಕಳಿಸಿದ್ರು ಅನ್ನುವಂತ ಕಾರಣಕ್ಕಾಗಿ ಗವರ್ನರ್ ಇಂದ ವಾಪಸ್ ಬಂದಿತ್ತು. ಅಂದ್ರೆ ಒಬ್ಬೊಬ್ಬರದ್ದು ಸಪರೇಟ್ ಮಾಡಬೇಡಿ, ಯಾರ್ಯಾರ್ದು ಈ ರೀತಿಯಾದಂತಹ ಹುದ್ದೆಗಳನ್ನ ತೆಗೆದುಕೊಂಡಿದ್ದಾರೆ ಎಲ್ಲವನ್ನೂ ಇನ್ಕ್ಲೂಡ್ ಮಾಡಿ ಒಂದೇ ಬಿಲ್ ನಲ್ಲಿ ಕಳಿಸಿ ಅನ್ನುವಂಥದ್ದು ರಾಜ್ಯಪಾಲರ ಒಕ್ಕಣೆಯಾಗಿತ್ತು. ಸೊ ಹಾಗಾಗಿ ಬೆಳಗಾವಿ ಸೆಷನ್ ನಲ್ಲಿ ಬಿಲ್ ಅನ್ನ ವಾಪಸ್ ಪಡೆದು ಮತ್ತೊಮ್ಮೆ ಎಲ್ಲರೂ ಅಂದ್ರೆ BR ಪಾಟೀಲ್ ಇರ್ಬೋದು, RV ದೇಶಪಾಂಡೆ ಇರ್ಬೋದು, ಬಸವರಾಜ ರಾಯರೆಡ್ಡಿ ಅವ್ರದ್ದು ಇರ್ಬೋದು, ಎಲ್ಲರದ್ದು ಸೇರಿಸಿ ಒಂದೇ ಬಿಲ್ ನಲ್ಲಿ ಕಳಿಸ್ಕೊಟ್ಟಿದ್ರಿಂದ ಅದನ್ನ ರಾಜ್ಯಪಾಲರು ಅಂಕಿತ ಕೂಡ ಹಾಕಿದ್ದಾರೆ ಇರುವಂತ ಮಾಹಿತಿ ಇದೆ. ಸೊ ಹಾಗಾಗಿ ಅದು ಹೆಚ್ಚು ಕಾರಣ ಅಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಅವರೇ ಹೇಳಿರೋ ಹಾಗೆ ಈ ಹುದ್ದೆಯಲ್ಲಿ ಅಂತದ್ದೇನು ಕಿಮ್ಮತ್ತಿಲ್ಲ ಅನ್ನೋದನ್ನ ಪದೇ ಪದೇ ಅವರು ಹೇಳ್ಕೊಂಡಿದ್ರಂತೆ ಸಾಕಷ್ಟು ಬಾರಿ. ರಾಜಕೀಯ ಸಲಹೆಗಾರ ಅನ್ನುವಂಥದ್ದು ಕೇವಲ ಹುದ್ದೆ, ಅಲ್ಲಿನ ಕ್ಯಾಬಿನೆಟ್ ಸ್ಥಾನಮಾನ ಅನ್ನೋದೊಂದು ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂತಹ ಮಹತ್ವಗಳು ಅವರ ಹುದ್ದೆಗೆ ಇರ್ಲಿಲ್ಲ ಅನ್ನುವಂಥದ್ದು. ಇನ್ನೊಂದು, ಈಗ ಬಜೆಟ್ ಕೂಡ ಹತ್ರ ಬರ್ತಿರೋದ್ರಿಂದ ಈ ರೀತಿಯಾಗಿ ರಾಜೀನಾಮೆ ಮೂಲಕ ಒತ್ತಡವನ್ನ ಹಾಕಿ ಒಂದಷ್ಟು ಅನುದಾನವನ್ನ ತೆಗೆದುಕೊಂಡು ಹೋಗಬೇಕು ಅಥವಾ ನಮ್ಮ ಅಳಲನ್ನ ತಿಳಿಸಬೇಕು ಅನ್ನುವಂಥದ್ದು ಕೂಡ ಕಾರಣ ಆಗಿರ್ಬೋದು ಅನ್ನೋ ಚರ್ಚೆ ನಡೀತಾ ಇದೆ. ಓಕೆ, ಪ್ರಶಾಂತ್ ನಾಥ್ ಇದ್ದಾರೆ ನಮ್ಮ ಜೊತೆಗೆ. ಪ್ರಶಾಂತ್, ಏನಿದೆ ಕಾರಣ ಏನನ್ಸುತ್ತೆ? ಅಜಿತ್, BR ಪಾಟೀಲ್ ಈ 2023ರಲ್ಲಿ ಸರ್ಕಾರಕ್ಕೆ ಬಂದ ಮೊದಲ ದಿನದಿಂದಲೂ ಕೂಡ ಅವರಿಗೆ ಸಿದ್ದರಾಮಯ್ಯನವರಿಗೆ ತೀರಾ ಆಪ್ತರಾಗಿದ್ದರೂ ಕೂಡ ಸ್ಥಳೀಯ ಕಾರಣಗಳಿಗೋಸ್ಕರ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಗೆ ಅವರು ನೇರವಾಗಿರ್ತಕ್ಕಂಥ ತಾಕಲಾಟಗಳಿವೆ. ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನು ಅಂದರೆ ಇವ್ರಿಗಿಂತ ತುಂಬ ಜೂನಿಯರ್ ಆದರೂ ಕೂಡ ಅವರನ್ನು ಮಂತ್ರಿ ಮಾಡಿದ್ರಿಂದ, ಜಿಲ್ಲಾ ಉಸ್ತುವಾರಿ ಸಚಿವ ಖಾತೆಯನ್ನು ಕೂಡ ಕೊಟ್ಟಿದ್ದರಿಂದ ಒಂದು ರೀತಿಯ ಅಸಮಾಧಾನ ತಳಮಳದಲ್ಲಿ BR ಪಾಟೀಲ್ ಇದ್ದರು. ಯಾಕಂದರೆ BR ಪಾಟೀಲ್ ಅವರ ಅಸಮಾಧಾನ ಈಸ್ ನಾಟ್ ಡೈರೆಕ್ಟೆಡ್ ಟುವರ್ಡ್ಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಕಾರಣಗಳು ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಜೊತೆಗಿನ ತಿಕ್ಕಾಟದ ಕಾರಣದಿಂದ BR ಪಾಟೀಲ್ ಪ್ರಾಯಶಃ 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮೊದಲ ಬಾರಿಗೆ ಬಹಿರಂಗವಾಗಿ ಸರ್ಕಾರದ ನನಗೆ ಅನುದಾನ ಸಿಗ್ತಾ ಇಲ್ಲ, ನನ್ನ ಕ್ಷೇತ್ರದಲ್ಲಿ ಕಾಮಗಾರಿಗಳನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ ಅಂತಕ್ಕಂಥ ಅಸಮಾಧಾನವನ್ನು ಸೂಚಿಸಿದವರು BR ಪಾಟೀಲ್. ಎಲ್ಲಿವರೆಗೆ ಅಂದರೆ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅನ್ನುವ ಮಟ್ಟಕ್ಕೂ ಕೂಡ ಹೋಗಿದ್ದರು. ಈಗ ಅವರು ಮುಖ್ಯಮಂತ್ರಿಗಳ ಸಲಹೆಗಾರರ ಹುದ್ದೆಗೆ ರಾಜೀನಾಮೆಯನ್ನು
ಸಲ್ಲಿಸಿದ್ದಾರೆ. ನಿಶ್ಚಿತವಾಗಿ ಕಾಂಗ್ರೆಸ್ನಲ್ಲಿ ನಡೀತಾ ಇರತಕ್ಕಂಥ ಆಂತರಿಕ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಒಂದು ಕಡೆ ಅದು ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ವರ್ಸಸ್ ಡಿ ಕೆ ಶಿವಕುಮಾರ್ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿ ಆರ್ ಪಾಟೀಲ್ ವರ್ಸಸ್ ಖರ್ಗೆ ಕೂಡ ನಡೀತಾ ಇದೆ ಅಂತಕ್ಕಂಥದ್ದರ ಸ್ಪಷ್ಟ ಸಂಕೇತ ಅವರ ರಾಜೀನಾಮೆಯಿಂದ ಸಿಗ್ತಾ ಇದೆ. ಎಸ್, ರಾಜೀನಾಮೆ ಕೊಟ್ಟಿರುವುದನ್ನು ಖಚಿತಪಡಿಸಿದ್ದಾರೆ. ಯಾಕೆ ಏನು ಅನ್ನುವ ವಿಷಯದಲ್ಲಿ ಬಿ ಆರ್ ಪಾಟೀಲ್ರು ಮಾತಾಡಿಲ್ಲ. ಅವರು ಮಾತಾಡೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ವಿಷಯವನ್ನು ಬಹಿರಂಗಪಡಿಸುವ ಸಾಧ್ಯತೆ ಇದೆ. ಇಂತಿಂಥ ಕಾರಣಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ. ಮುಖ್ಯಮಂತ್ರಿಗಳ ಕೈಗೆ ಪತ್ರ ತಲುಪಿದೆ. ಅವರು ಲಕೋಟೆಯನ್ನು ಓಪನ್ ಮಾಡಿಲ್ವಂತೆ. ಅದರಲ್ಲಿ ರಾಜೀನಾಮೆ ಇದೆ ಅಂತ ಗೊತ್ತಂತ ಅವ್ರಿಗೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳ ಹೇಳಿಕೆ ಇದು. ಮುಂದಿನ ಸುದ್ದಿಗೆ ಹೋಗೋಣ. ರಾಜ್ಯ ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರ್ ವಿರೋಧಿ ಬಣ, ಅಸಮಾಧಾನಿತರ ಬಣ ದೆಹಲಿ ಪ್ರವಾಸ ಖಚಿತವಾಗಿದೆ. ಅವರು ಡಿನ್ನರ್ ಮೀಟ್ ಮಾಡ್ತೀನಿ ಅಂದರೆ ಡಿನ್ನರಿಗೆ ಭೇಟಿಯಾಗಕ್ಕಾಗ್ತಿಲ್ಲ, ಮೀಟಿಂಗ್ ಮಾಡೋದಕ್ಕಾಗ್ತಿಲ್ಲ. ಫೆಬ್ರವರಿ 10ನೇ ತಾರೀಖು ದೆಹಲಿಗೆ ಹೋಗ್ತಾರಂತೆ. 2 ದಿನಗಳ ಹಿಂದೆ ಪ್ರಸನ್ನಾನಂದಪುರಿ ಸ್ವಾಮೀಜಿ ಅವರು ಒಂದು ಇನ್ವಿಟೇಷನ್ ಕೊಡೋದಕ್ಕೆ ಅಂತ ವಿಧಾನಸೌಧಕ್ಕೆ ಬಂದಾಗ ಡಾಕ್ಟರ್ ಪರಮೇಶ್ವರ್ ಅವರ ಕ್ಯಾಬಿನ್ನಲ್ಲೇ 4 ಜನ ಸಚಿವರು ಪರಸ್ಪರ ಭೇಟಿಯಾಗಿದ್ರು. ಅದು ಕೂಡ ಸುದ್ದಿ ಆಯಿತು. ಅದು ಕೂಡ ದಲಿತ ಸಚಿವರ ಸಭೆ ಅನ್ನೋ ಹಂಗಾಯಿತು. ಈಗ ಕರ್ನಾಟಕ ಭವನ ಉದ್ಘಾಟನೆ ನೆಪದಲ್ಲಿ ದಲಿತ ಶಾಸಕರ ದೆಹಲಿ ಪ್ರವಾಸ. ಮತ್ತೊಮ್ಮೆ ಒನ್ ಮ್ಯಾನ್ ಒನ್ ಪೋಸ್ಟ್ ಕೂಗೆಬ್ಬಿಸಿ ಬರ್ತಾರ. ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ. ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಎರಡೂ ಆಗಿರುವ ಡಿ ಕೆ ಶಿವಕುಮಾರ್ರನ್ನ ಒಂದು ಜವಾಬ್ದಾರಿಯಿಂದ ಬಿಡುಗಡೆಗೊಳಿಸಬೇಕು ಅಂತ ಮಾತಾಡ್ತಿದ್ದಾರೆ. ಏನು ದೆಹಲಿ ಪ್ರವಾಸ ಅಂತ ಕೇಳಿದ್ರೆ, ಮೊನ್ನೆ ವಿಧಾನಸೌಧದಲ್ಲಿ ಡಾಕ್ಟರ್ ಪರಮೇಶ್ವರರ ಆಂಟಿ ಚೇಂಬರ್ನಲ್ಲಿ KN ರಾಜಣ್ಣ, HC ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ ಪರಮೇಶ್ವರ್ ದೆಹಲಿ ಪ್ರವಾಸದ ವಿಷಯವನ್ನ ಸಚಿವ KN ರಾಜಣ್ಣನವರೇ ಖಚಿತಪಡಿಸ್ತಾ ಇದ್ದಾರೆ. ಫೆಬ್ರವರಿ 10ರೊಳಗೆ ದಿಲ್ಲಿಗೆ ಹೋಗ್ತೀವಿ. ವಿಧಾನ ಪರಿಷತ್ ಆಯ್ಕೆಗಳು ಬರ್ತಾ ಇದ್ದಾವೆ. ಬುದ್ಧಿವಂತರನ್ನ ಆಯ್ಕೆ ಮಾಡಬೇಕು. ಮೊದಲಿನಿಂದಲೂ ಅದೇ ಇದೆ. ಈಗ 4 ಸ್ಥಾನ ಖಾಲಿ ಇದೆ. ಪ್ರಾತಿನಿಧ್ಯ ಇಲ್ಲದ ಸಮುದಾಯಕ್ಕೆ ನೀಡಬೇಕು ಅಂದ್ರು. ನಾವೇ ಬೀಗ ಹಾಕ್ಕೊಂಡಿದ್ದೀವಿ ಅಂತೆಲ್ಲ ಹೇಳುವಂಥ ವಿಚಾರಗಳನ್ನು ಅವರಿಗೆ ನೇರವಾಗಿ ಹೇಳ್ತೇವೆ. ಗೊತ್ತಾಯ್ತಾ? ನಾನು ಒಂದು ಒತ್ತಾಯ ನನ್ನ ಹೈಕಮಾಂಡ್ಗೆ ನೆಕ್ಸ್ಟ್ ವೀಕಲ್ಲಿ ಹೋಗ್ತೀನಿ. 5-6ನೇ ತಾರೀಕು, ಇಲ್ಲ ಅಂದರೆ 7-8, ಒಟ್ಟಲ್ಲಿ 10ನೇ ತಾರೀಕು ಒಳಗಡೆ ಹೋಗ್ತೀನಿ. ಅದನ್ನು ನಾನು ಹೈಕಮಾಂಡ್ ಮುಂದೆ ಹೋಗಿ ಅವರಿಗೆ ನೀವು ಯಾರಿಗಾರ ಮಾಡಿ ನಿಮ್ಮ ಚಾಯ್ಸು, ಪಕ್ಷದಲ್ಲಿ ನಾನು ಇಂಥವನ್ನೇ ಮಾಡಬೇಕು ಇಂಥವ್ನು ಮಾಡಬಾರ್ದು ಅಂತ ನನ್ನ ಚಾಯ್ಸ್ ಇಲ್ಲ. ರಾಜಕೀಯ ಏನಲ್ಲ ನೋಡಿ, ಜನಕ್ಕೆ ಒಳ್ಳೇದಾಗುವಂಥ ಸಂಗತಿಗಳನ್ನ ಪ್ರಸ್ತಾಪ ಮಾಡೋದು. ಈಗ ಪ್ರಸ್ತಾಪ ಮಾಡಿ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ, ಬರೀ ಗೊಂದಲ ಸೃಷ್ಟಿ ಆಗ್ತವೆ ಅನ್ನೋದು ಬೇಡ ಅಂತ ಅಷ್ಟೆ. ಈಗ ನಾನು ಹೇಳಿದೆ, ವಿಧಾನ ಪರಿಷತ್ತಿಗೆ ಆಯ್ಕೆ, ಇಸ್ ಇಟ್ ನಾಟ್ ಎ ಗುಡ್ ಥಿಂಕಿಂಗ್? ನಡೀತಿದೆ ಅಂತನೂ ಇಲ್ಲ, ನಡೀತಾ ಇಲ್ಲ ಅಂತನೂ ಹೇಳಕ್ಕಾಗಲ್ಲ.
ಚಿದಂಬರ ರಹಸ್ಯ ಏನಿಲ್ಲ. ನಾನು ಯಾವುದು ರಹಸ್ಯ ಹಿಡಿಯೋಕ್ಕೆ ಹೋಗಲ್ಲ. ನನಗೆ ಯಾಕೆ ರಹಸ್ಯಕ್ಕೆ ಸರ್ ಯಾವಾಗ ಸರ್ ಶಕ್ತಿ ಪ್ರದರ್ಶನ ನಿಮ್ದು? ಯಾವ ಶಕ್ತಿ ದಿವಸನೂ ಮಾಡ್ತಾ ಇದ್ದೀನಲ್ರಿ. ಈಗ ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ಬೇಕು ಅಂದ್ರೆ ಶಕ್ತಿ ಇದ್ದಿರ್ತಾರೆ, ಮಾತಾಡಕ್ಕಾಗಲ್ಲ. ಇದ್ರೆ ನಿಮ್ಮ ಮುಂದೆ ಮಾತಾಡಕ್ಕಾಗ್ತಿದ್ದೇನಪ್ಪ. ನಾಲ್ಕಲ್ಲ ರೀ, ನಾಲ್ಕಂದ ಯಾಕೆ ಹೇಳ್ತೀನಿ, ನಮ್ಮನ್ನು ಶಕ್ತಿ ಕುಂದಿಸ್ತಾ ಇದ್ದೀರಿ. ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಒಂದು ಸಮಾವೇಶನ ಮಾಡಬೇಕು ಅಂತ ಪ್ರಯತ್ನ ನಡೀತಾ ಇದೆ ಅಂತ. ಸತೀಶ್ ಜಾರಕಿಹೊಳಿ ನೇತೃತ್ವ ಅಂತನೂ ಇಲ್ಲ, ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಸಮಾವೇಶ ಮಾಡಬೇಕಂತಿದ್ದೀವಿ. ಎಸ್.ಟಿ. ಅಂತ ಏನಲ್ಲ, ಕಾಂಗ್ರೆಸ್ ಬೆಂಬಲಿತರು ಸಮಾವೇಶ ಮಾಡ್ತೀವಿ. ಅದರಲ್ಲಿ SC ST ಇರ್ತಾರೆ, ಎಲ್ಲರೂ ಇರ್ತಾರೆ, ಹಿಂದುಳಿದವರು ಇರ್ತಾರೆ, ಮುಂದುವರೆದವರು ಇರ್ತಾರೆ. ನಾವು ಪಕ್ಷ ಸಂಘಟನೆ ಮಾಡಬೇಕು, ನಾವು ಸ್ಥಳೀಯ ಸಂಸ್ಥೆಗಳು ಚುನಾವಣೆಗೆ ಹೋಗ್ಬೇಕು, ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡೋಣ ಅಂತ ಹೇಳಿ ಇದ್ದೇವೆ. ಯಾಕೆಂದ್ರೆ ನಾವೆಲ್ಲ ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದೇವೆ. ಆದರೆ ನಮ್ಮ ಕಾರ್ಯಕರ್ತರು ನಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರಲ್ಲ, ಅವ್ರಿಗೆ ಅಧಿಕಾರ ಕೊಡಿಸುವಂಥದ್ದು ಚುನಾವಣೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನ ಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಕೂಡ. ಆನಂದ್, ಒಂಥರ ಈ ಭಿನ್ನರ ಗುಂಪು KN ರಾಜಣ್ಣವ್ರನ್ನ ಮೌತ್ ಪೀಸ್ ಥರ ಮಾಡ್ಕೊಂಡಿದ್ಯಾ ಅಂತಂದರೆ ನಿರ್ಭಿಡೆಯಾಗಿ ಮಾತಾಡ್ತಾರೆ, ಹಿಂದೆ ಮುಂದೆ ನೋಡದೆ ಡೈರೆಕ್ಟ್ ಹಿಟ್ ಮಾತಾಡ್ತಾರೆ ಅಂತ ಎಲ್ಲವನ್ನು ಇವರ ಮೂಲಕ ಹೇಳಿಸಲಾಗ್ತಾ ಇದೆ ಅಂತ ಅನ್ನಿಸ್ತಿಲ್ವಾ? ಎಸ್, ಖಂಡಿತವಾಗಲೂ ಕೂಡ. ಯಾಕಂತಂದರೆ ರಾಜಣ್ಣವರು ಮುಂಬರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯ ಒಂದು ಹೆದರಿಕೆನೂ ಇಲ್ಲ ಅಂತಕ್ಕಂಥದ್ದು ಸಹಜವಾಗಿ ಇರ್ತಕ್ಕಂಥ ವಿಚಾರ. ಸೊ ಹಾಗಾಗಿ ಈ ಒಂದು ಇರಲಿಲ್ಲ ಆನಂದ್ ಅವರು. ಸ್ಪರ್ಧೆ ಅವ್ರು ಸ್ಪರ್ಧೆ ಮಾಡ್ತಿದ್ದಾಗಲೂ ಏನು ಹೆದರಿ ಮಾತಾಡ್ತಿದ್ರು ಅಂತಲ್ಲ ಅದರ ಅರ್ಥ. ಇಲ್ಲ, ಅಂದರೆ ಸಹಜವಾಗಿ ಯಾವುದೇ ವಿಚಾರಗಳನ್ನು ಹೇಳುವಾಗಲೂ ಕೂಡ ನೇರವಾಗಿ ಹೇಳ್ತಾರೆ ಅವರು. ಹಾಗಾಗಿ ಈಗ ಯಾವುದೇ ರೀತಿಯ ಒಂದು ಹೆದರಿಕೆನೂ ಅವ್ರಿಗಿಲ್ಲ ಅಂತೇಳಿ ಭಾಳ ಸ್ಪಷ್ಟ. ನಾನೇನು ಚುನಾವಣೆ ಕಂಟೆಸ್ಟ್ ಮಾಡಲ್ಲ, ನನ್ನ ಚುನಾವಣೆಯಿಂದ ಆಗಬೇಕಾದಿಲ್ಲ ಅಂತೇಳಿ ಅವ್ರು ಭಾಳ ಸ್ಪಷ್ಟವಾಗಿ ಹೇಳುವ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇಂಥ ಒಂದು ಆಕ್ಷೇಪಾರ್ಹವಾದ ಹೇಳಿಕೆ ಕೊಡುವಾಗಲೂ ಕೂಡ ನನಗೆ ಯಾರು ಹೆದರಿಕೆ ಇಲ್ಲ, ಚುನಾವಣೆ ಸ್ಪರ್ಧೆ ಮಾಡಲ್ಲ ಮುಂದೆ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನು ಆ ರೀತಿ ಒಂದು ಕಾರ್ಡ್ ಪ್ಲೇ ಮಾಡಿಕೊಂಡೇ ಅವ್ರು ಹೇಳಬೇಕಾದನ್ನು ಹೇಳ್ತಾ ಇದ್ದಾರೆ. ಸೊ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಈ ಇತ್ತೀಚೆಗೆ ಅಂದರೆ DK ಶಿವಕುಮಾರ್ ಅವರಿಗೆ ಒಂದು ರೀತಿ ಬ್ರೇಕ್ ಹಾಕಲಿಕ್ಕೆ ಎಲ್ಲ ರೀತಿಯ ತೆರೆಮರೆಯ ಪ್ರಯತ್ನಗಳು ನಡೆದಾಗಲೂ ಕೂಡ ಸೊ ಅದರ ಒಟ್ಟಾರೆ ತೀರ್ಮಾನಗಳೇನಿರುತ್ತೋ ಅದನ್ನು ರಾಜಣ್ಣವರ ಮೂಲಕ ಹೇಳಿಸುವಂಥ ಪ್ರಯತ್ನಗಳಾಗ್ತಾ ಇತ್ತು. ಈಗಲೂ ಕೂಡ ಅವರು ಹೇಳಿದ್ದಾರೆ. ಮತ್ತು ಈ ಬಾರಿ ಅವ್ರು ಹೇಳಿರ್ತಕ್ಕಂಥದ್ದು ದೆಹಲಿಗೆ ಹೋಗೋದನ್ನು ಭಾಳ ಪರೋಕ್ಷವಾಗಿ ಅವರು ಹೇಳಿದ್ದಾರೆ. ಯಾಕೆಂದರೆ ದೆಹಲಿಯ ಚುನಾವಣೆ ಕಾರಣಕ್ಕಾಗಿ ಅದು ಒಂದಷ್ಟು ವಿಳಂಬ ಆಗಿದೆ. ಎಲ್ಲವೂ ಕೂಡ ಅಂದ್ಕೊಂಡಂತೆ ಆದರೆ 28, 29ಕ್ಕೆ ಹೋಗಬೇಕಾಗಿತ್ತು. ಆದರೆ ದೆಹಲಿ ಚುನಾವಣೆ ನಡೀತಾ ಇರುವಂಥ ಕಾರಣಕ್ಕಾಗಿ ಫೆಬ್ರವರಿಯ ಮೊದಲ ವಾರದ ಬಳಿಕ ದೆಹಲಿ ಪ್ರವಾಸವನ್ನು ನಿಗದಿ ಮಾಡಲಾಗ್ತದೆ. ದೆಹಲಿಯಲ್ಲಿ ಅದಕ್ಕೆ ಅಕಾಡೆಮಿಕ್ ಆಗಿರ್ತಕ್ಕಂಥ ಕಾರಣವನ್ನು ಕೂಡ ಇಟ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಯಾಕೆಂತಂದರೆ ಕರ್ನಾಟಕ ಭವನವನ್ನು ನಿರ್ಮಾಣ ಮಾಡಲಾಗಿ, ಹೊಸ ಕರ್ನಾಟಕ ಭವನ, ಆ ಒಂದು ಕರ್ನಾಟಕ ಭವನದ ಉದ್ಘಾಟನೆ ನೆಪದಲ್ಲಿ ಬಹುತೇಕ ಎಲ್ಲ ಮುಖ್ಯಮಂತ್ರಿ ಸೇರಿದಾಗ ಎಲ್ಲರೂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಆ ಒಂದು ಸಂದರ್ಭವನ್ನು ಬಳಕೆ ಮಾಡಿಕೊಂಡು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ನಡೆದಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಗಳು ಕೂಡ ಆಗಿದೆ, ಚರ್ಚೆ ಕೂಡ ಆಗಿದೆ. ವಿಧಾನಸೌಧದಲ್ಲಿ ಕಳೆದ 2 ದಿನಗಳ ಹಿಂದೆ ST ಸಚಿವರೆಲ್ಲರೂ ಕೂಡ ಸಭೆ ಮಾಡಿ ಈ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. ನಾವು ಯಾವಾಗ ಡೆಲ್ಲಿಗೆ ಹೋಗಬೇಕು, ಡೆಲ್ಲಿಗೆ ಹೋದರೆ ಯಾರನ್ನ ಭೇಟಿ ಮಾಡಬೇಕು, ಏನು ಅಜೆಂಡಾ ಅಂತಕ್ಕಂಥ ಕೂಡ ಬಹುತೇಕ ತೀರ್ಮಾನ ಆಗಿದೆ. ನಮಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಕೇವಲ ಇದು DK ಶಿವಕುಮಾರ್ಗೆ ಒಂದು ಹುದ್ದೆಗಷ್ಟೇ ಸೀಮಿತ ಮಾಡತಕ್ಕಂಥ ಪ್ರಯತ್ನ ಅಷ್ಟೇ ಅಲ್ಲ, ಬದಲಾಗಿ ಮುಂಬರ್ತಕ್ಕಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ವಿಧಾನ ಪರಿಷತ್ 4 ಸ್ಥಾನಗಳನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ನಮ್ಮವರಿಗೂ ಆದ್ಯತೆ ಕೊಡಿ ಅನ್ನೋ ರೀತಿಯಲ್ಲಿ ಒಂದು ಒತ್ತಾಯ ಹಾಕಬೇಕು ಅಂತಕ್ಕಂಥ ಲೆಕ್ಕಾಚಾರ ಇದೆ. ಆ ಕಾರಣಕ್ಕಾಗಿ ಆ ಒಂದು ಅಜೆಂಡಾ ಕೂಡ ಜಾರಿ ಆಗಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಆ ದೆಹಲಿ ಪ್ರವಾಸ ಆ ಒಂದು ಅಜೆಂಡಾ ಕೂಡ ಸೇರಿಕೊಂಡಿದೆ. ಯಾಕೆಂತಂದರೆ DK ಶಿವಕುಮಾರ್ ಈಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಬಳಕೆ ಮಾಡಿಕೊಂಡು ತಮ್ಮವರಿಗೆ ವಿಧಾನ ಪರಿಷತ್ತಲ್ಲಿ ಒಂದು ಸ್ಥಾನ ಪಡ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ. ಜೊತೆಗೆ ಇನ್ನೊಂದು ಹೆಚ್ಚುವರಿಯಾಗಿ ಸ್ಥಾನವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ತೆರೆಮರೆಯ ಪ್ರಯತ್ನ ಕೂಡ ನಡೆಸಿದ್ದಾರೆ. ಅದಕ್ಕೆ ಬ್ರೇಕ್ ಆಗ್ತಕ್ಕಂಥ ಪ್ರಯತ್ನ ಆಗ್ತಾ ಇದೆ. ನಮಗಿರುವಂಥ ಮಾಹಿತಿಯ ಪ್ರಕಾರ UB ವೆಂಕಟೇಶ್ ಸೇರಿದ ಹಾಗೆ ಕೆಲವರು ರಿಪೀಟ್ ಆಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಇದೆ. ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಕ್ಯಾಂಡಿಡೇಟ್ ಅನ್ನೋ ರೀತಿಯಲ್ಲಿ UB ವೆಂಕಟೇಶ್ ರಿಪೀಟ್ ಆಗ್ತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ. ಜೊತೆಗೆ DK ಶಿವಕುಮಾರ್ ವಿನಯ್ ಕಾರ್ತಿಕ್ ಅವರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ. ಇದರ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯ ಕಡೆಯಿಂದ ಯಾರು ಆಗ್ತಾರೆ, ಸತೀಶ್ ಜಾರಕಿಹೊಳಿ ಮತ್ತು ಪಕ್ಷದ ಕಡೆಯಿಂದ ಯಾರು ಕ್ಯಾಂಡಿಡೇಟ್ ಆಗ್ತಾರೆ, ಇವೆಲ್ಲವೂ ಕೂಡ ಬಹಳ ಪ್ರಮುಖ. ಹಾಗಾಗಿ ಈ ಒಂದು ವಿಧಾನ ಪರಿಷತ್ 4 ಸ್ಥಾನಗಳ ಭರ್ತಿ ವಿಚಾರದಲ್ಲೂ ಕೂಡ ಹೈಕಮಾಂಡ್ ನಾಯಕರು ಚರ್ಚೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ದೆಹಲಿ ಪ್ರವಾಸವನ್ನು ಈ ವಿಚಾರ ಕೂಡ ನಿಗದಿ ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನೊಂದು ಬಹಳ ಪ್ರಮುಖವಾಗಿ DK ಶಿವಕುಮಾರ್ ಅವರ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಒಂದು ಕ್ಲಾರಿಟಿ ತೆಗೆದುಕೊಳ್ಳುವಂಥ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಆ ರೀತಿಯ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ದೆಹಲಿಯ ಕರ್ನಾಟಕ ಭವನ ಉದ್ಘಾಟನೆ ಏನಿದೆ, ಉದ್ಘಾಟನೆ ಸಂದರ್ಭದಲ್ಲಿ ದೆಹಲಿಯ ನಾಯಕರನ್ನು ಭೇಟಿ ಮಾಡಿ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಹಿನ್ನೆಲೆ ತಮ್ಮ ಬಣದಲ್ಲಿರ್ತಕ್ಕಂಥ ನಾಯಕರುಗಳನ್ನ, ಶಾಸಕರುಗಳನ್ನ, ಸಚಿವರೆಲ್ಲರೂ ಕರೆದುಕೊಂಡು ದೆಹಲಿಗೆ ಹೋಗ್ತಕ್ಕಂಥ ಒಂದು ಪ್ರವಾಸ ಕೂಡ ನಿಗದಿ ಆಗ್ತಾ ಇದೆ. ಅಜಿತ್, ಎಸ್ ಪ್ರಶಾಂತ್, ಅನ್ಅಪಾಲಜೆಟಿಕ್ ಅಲ್ವಾ? ಹೌದ್ರಿ, ಹೋಗ್ತೀವಿ ಇಲ್ಲಿಗೆ, ನಾವು ಬರೀ 4 ಜನ ಅಂತಷ್ಟೇ ಯಾಕಂತೀರಿ?
ಅಜಿತ್ ನೋಡಿ, ಕೆ ಎನ್ ರಾಜಣ್ಣ ಇರಲಿ, ಸತೀಶ್ ಜಾರಕಿಹೊಳಿ ಇರಲಿ, ಜಿ ಪರಮೇಶ್ವರ್ ಇರಲಿ, ಮುಂದಿನ ಬದಲಾವಣೆಗಳ ನಿರೀಕ್ಷೆಯಲ್ಲಿ ಮತ್ತು ಮುಂದಿನ ಬದಲಾವಣೆಗಳ ಒಂದು ರೀತಿಯಾಗಿರ್ತಕ್ಕಂಥ ಚರ್ಚೆಯ ಮಧ್ಯೆ ಅವರು ಈ ಒಂದು ಅಲೈನ್ಸನ್ನು ಮಾಡ್ಕೊಂಡಿದ್ದಾರೆ. ನಾನು ಅಲೈನ್ಸ್ ಅಂತಲೇ ಕರಿತೀನಿ, ಯಾಕಂದರೆ ಸತೀಶ್ ಜಾರಕಿಹೊಳಿ ಮತ್ತು ಜಿ ಪರಮೇಶ್ವರ್ ಎಂದೂ ಪೊಲಿಟಿಕಲಿ ಒಂದು ಪೇಜ್ನಲ್ಲಿ ಹಿಂದೆ ಇರಲಿಲ್ಲ. ಎಸ್ ಮತ್ತು ರಾಜಣ್ಣ ಮತ್ತು ಪರಮೇಶ್ವರ್ಗೂ ಕೂಡ ಸಂಬಂಧಗಳೇನು ಮೊದಲಿಂದಲೂ ಕೂಡ ಚೆನ್ನಾಗಿರಲಿಲ್ಲ. ಈಗ ಯಾವಾಗ ಪರಮೇಶ್ವರ್ ಕೊರಟಗೆರೆ ಸೋತರು, ಆಗ ಅವರು ಸಿದ್ದರಾಮಯ್ಯನವರು ಸೋಲಿಸಿದ್ರು ಅಂತಕ್ಕಂಥ ಒಂದು ಚರ್ಚೆ ಶುರುವಾದವು. ಸಿದ್ದರಾಮಯ್ಯನವರ ಪ್ರತಿನಿಧಿಯಾಗಿ ತುಮಕೂರು ಜಿಲ್ಲೆಯಲ್ಲಿ ಯಾರಿದ್ದರು? ಕೆ ಎನ್ ರಾಜಣ್ಣನೇ ಇದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತೀನಿ ಅಂತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ರಾಜಣ್ಣ, ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಒಟ್ಟಾಗಿ ಬರ್ತಾ ಇದ್ದಾರೆ. ಒಂದು ಸಿದ್ದರಾಮಯ್ಯ ಬಣಕ್ಕೂ ಕೂಡ ಅರ್ಥ ಆಗಿದೆ, ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯನ್ನು ಮಾಡಲಿಕ್ಕೆ ಹೈಕಮಾಂಡ್ ಒಪ್ಪಲ್ಲ ಅಂತಕ್ಕಂಥದ್ದು. ಆದರೆ ಪ್ರತಿದಿನವೂ ಕೂಡ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಒಂದು ರೀತಿ ಡಿ ಕೆ ಶಿವಕುಮಾರನ್ನು ತಳಮಳದಲ್ಲಿಡ್ತಕ್ಕಂಥ ಪ್ರಯತ್ನದ ಭಾಗವಾಗಿ ನಾನು ಈ ಚಟುವಟಿಕೆಗಳನ್ನು ನೋಡ್ತೀನಿ. ಯಾಕಂದರೆ ಕಳೆದ 2 ತಿಂಗಳಲ್ಲಿ ಹೈಕಮಾಂಡ್ ಏನೇನು ನಿರ್ಧಾರ ತೆಗೆದುಕೊಳ್ತಾ ಇದೆ ಅದರಿಂದ ಒಂದು ಅಂಶ ಸ್ಪಷ್ಟವಾಗ್ತಾ ಇದೆ ಅಜಿತ್. ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ತಕ್ಷಣಕ್ಕೆ ತೆಗೆಯುವ ನಿರ್ಧಾರಕ್ಕೆ ಹೈಕಮಾಂಡ್ ಬರೋಲ್ಲ. ಯಾಕಂದರೆ ಹೈಕಮಾಂಡ್ ಏನು ಡಿ ಕೆ ಶಿವಕುಮಾರ್ ಹೇಳ್ತಾರೋ ಅದನ್ನೇ ಮಾಡ್ತಿದೆ. ಅದನ್ನು ಅಂದರೆ ಡಿ ಕೆ ಶಿವಕುಮಾರ್ ಹೇಳಿದ್ದನ್ನು ಹೈಕಮಾಂಡ್ ಪಾಲನೆ ಮಾಡ್ತಿದೆ ಅನ್ನುವ ರೀತಿಯಲ್ಲಿ ಹೈಕಮಾಂಡ್ನಿಂದ ನಿರ್ಧಾರಗಳು ಬರ್ತಾ ಇವೆ. ಹಾಗಿರುವಾಗ ಏಕಾಏಕಿ ರಾತ್ರೋರಾತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯನ್ನು ಹೈಕಮಾಂಡ್ ಮಾಡಲಿಕ್ಕೆ ಹೊರಟ್ರೆ ಡಿ ಕೆ ಶಿವಕುಮಾರ್ ಕೂಡ ವ್ಯಗ್ರರಾಗಿ ಕೆಲ ಚಟುವಟಿಕೆಗಳನ್ನು ನಡೆಸ್ಬೋದು ಅಂತಕ್ಕಂಥ ಆತಂಕ ಇದೆ. ಆ ಕಾರಣದಿಂದ ನನಗನ್ಸುತ್ತೆ ಹೈಕಮಾಂಡ್ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಗೆ ಮನಸ್ಸು ಮಾಡುತ್ತೆ ಅನಿಸ್ತಾ ಇಲ್ಲ. ಆದರೆ ಸಿದ್ದರಾಮಯ್ಯನವರ ಬಣ ಮತ್ತು ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ರಾಜಣ್ಣ ಎಷ್ಟು ಸಾಧ್ಯವೋ ಅಷ್ಟು ಈ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ, ಉಪಮುಖ್ಯಮಂತ್ರಿಗಳನ್ನು ಹೆಚ್ಚುವರಿಯಾಗಿ ನೇಮಿಸೋದು, ಈ ವಿಷಯವನ್ನು ಜೀವಂತವಾಗಿಟ್ಟು ಡಿ ಕೆ ಶಿವಕುಮಾರರನ್ನು ಒಂದು ರೀತಿಯಾಗಿರ್ತಕ್ಕಂಥ, ನಾನು ಅದನ್ನು ಟೆಂಟರ್ ಹುಕ್ಸ್ ಅಂತ ಕರೆಯಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ತಳಮಳ ವಿಚಲಿತರನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅನಿಸುತ್ತೆ. ಈಗ ಅದು ಕರ್ನಾಟಕ ಭವನದ ಉದ್ಘಾಟನೆ ಇದೆ. ಆಗ ಬಹುತೇಕ ಮಂತ್ರಿಗಳು, ಶಾಸಕರು, ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ನಾಯಕರು ಕೂಡ ಅಲ್ಲಿರ್ತಾರೆ. ಆ ಸಂದರ್ಭದಲ್ಲಿ ಒಂದು ಶೋ ಆಫ್ ಸ್ಟ್ರೆಂತನ್ನು ತೋರಿಸಿ, ಈಗ ಡಿ ಕೆ ಶಿವಕುಮಾರ್ಗೆ ಇದನ್ನು ಕ್ಯಾನ್ಸಲ್ ಮಾಡ್ಸೋಕ್ಕಾಗಲ್ಲ. ಎಷ್ಟು ಸಲ ಬರ್ತೀರಿ ನಮ್ಮ ಹತ್ರ, ಬರೀ ಇದೇ ಆಯ್ತಲ್ಲ ನಿಮ್ಮ ಕಿರಿಕಿರಿ ಅಂತ ದಿಲ್ಲಿಯವರು ಅನ್ಬೋದು. ಸೊ ಇವರು ದಿಲ್ಲಿಗೆ ಹೋಗ್ತಾರೆ, ಯಾರ್ಯಾರನ್ನು ಭೇಟಿ ಆಗಬೇಕೋ ಭೇಟಿ ಆಗ್ತಾರೆ, ಮತ್ತೊಂದು ಸುತ್ತಿನ ಚರ್ಚೆ ಅಂತೂ ಆಗುತ್ತೆ. ಸಣ್ಣ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಪ್ರಕಾರ ನವೆಂಬರ್ 15-16ನೇ ತಾರೀಖಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರೆ. ತಿಂಗಳ ಮಾತ್ರ ಅಲ್ಲ, ದಿನಾಂಕವನ್ನು ಘೋಷಣೆ ಮಾಡ್ತಿದ್ದಾರೆ. ನವೆಂಬರ್ 15-16. ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ. ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿತಾರೆ. ಮ್ಯೂಸಿಕಲ್ ಚೇರ್ನ ವಿಷಲ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ನವಂಬರ್ಗೆ ಈ ಮ್ಯೂಸಿಕಲ್ ಚೇರ್ ಅವತ್ತು ವಿಷಲ್ ಬರ್ತೈತೆ. ಮ್ಯೂಸಿಕಲ್ ಚೇರಲ್ಲಿ ವಿಷಲ್ ಹಾಕಿದಾಗ ಟಕ್ ಅಂತ ಕೂತ್ಕೊಂಡ್ಬಿಡ್ಬೇಕು. ಆಗಲೇ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೇ ಹೇಳಿದ್ದಾರೆ. ನವಂಬರ್ ಮೋಸ್ಟ್ಲಿ 15 ಅಥವಾ 16 ಇರಬೇಕು. ಅವತ್ತು ಮ್ಯೂಸಿಕಲ್ ಚೇರ್ನ ಚೀಟಿ ಹೊಡೆಯುತ್ತೆ. ಸಿದ್ದರಾಮಯ್ಯ ಬದಲಾಗ್ತಾರೆ ಸರ್, CM ಮಾಡೇ ಆಗೇಬೇಕಲ್ಲ. ಒದ್ದು ಕಿತ್ಕೊಂತಾರೆ, ಇಲ್ಲ ಅಂದರೆ ಬದಲಾಗಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾರಲ್ಲ. ಹೇಳಿರೋ ಪ್ರಕಾರ ನಿಖರವಾಗಿ ನಾನು ಹೇಳ್ತಾ ಇದ್ದೀನಿ 15 ಅಥವಾ 16. ಅವತ್ತೇನಾನ ಅಮಾವಾಸ್ಯೆ ಪೌರ್ಣ, ಯಾಕಂದರೆ ಇವರು ಡಿ ಕೆ ಶಿವಕುಮಾರು ಅಮಾವಾಸ್ಯೆ ಇದ್ದರೆ ಪೌರ್ಣಮಿ ಇದ್ದರೆ ಅವ್ರ ಅಧಿಕಾರ ತಗೊಳಲ್ಲ. ಅವರು ಶಿವನ ಭಕ್ತರಲ್ಲ, ಅವರೇ ಹೇಳ್ಕೊಂಡಂಗೆ. ಅದು ಯಾವ ಶಿವನೋ ಗೊತ್ತಿಲ್ಲ. ಅವ್ರು ಹೇಳಿರೋ ಪ್ರಕಾರ ಅವತ್ತೇನಾನ ಅಮಾವಾಸ್ಯೆ ಪೌರ್ಣಮಿ ಇದ್ದರೆ ತಗೊಳಲ್ಲ, ಇಲ್ಲ ಅಂದರೆ 15-16 ಫಿಕ್ಸ್ ಡೇಟ್, ಗ್ಯಾರಂಟಿ ಟ್ರಾನ್ಸ್ಫರ್, ಮ್ಯೂಸಿಕಲ್ ಚೇರ್ ಟ್ರಾನ್ಸ್ಫರ್. ಅದ್ಯಾವ ಲೆಕ್ಕಾಚಾರದ ಮೇಲೆ ಏನೋ ಗೊತ್ತಿಲ್ಲ. ಯೂನಿಯನ್ ಬಜೆಟ್ ಮಂಡನೆ ಆಯ್ತು ಇವತ್ತು.
ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವೆಯಾಗಿ 8ನೇ ಬಜೆಟ್ ಅನ್ನು ಮಂಡನೆ ಮಾಡಿದ್ರು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ 3ನೇ ಅವಧಿಗೆ ಪ್ರಧಾನಿಯಾದ ನಂತರ ಮೊದಲ ಪೂರ್ಣ ಪ್ರಮಾಣದ ಬಜೆಟ್. ಹಿಂದೆ ಲೇಖಾನುದಾನ ಪಡ್ಕೊಂಡಿದ್ರು ಚುನಾವಣೆ ಇದ್ದ ಕಾರಣಕ್ಕೆ. ಪೂರ್ಣ ಪ್ರಮಾಣದ ಬಜೆಟ್ ಇವತ್ತು ಮಂಡನೆಯಾಯಿತು. ನಿರೀಕ್ಷೆಯಂತೆಯೇ ರಾಜಕೀಯ ಟೀಕೆಗಳು, ರಾಜಕೀಯ ಹೊಗಳಿಕೆಗಳು. ಬಿಜೆಪಿ ಮತ್ತು ಎನ್ಡಿಎದ ಮಿತ್ರ ಪಕ್ಷಗಳು ಅದ್ಭುತವಾದ ಬಜೆಟ್ ಅಂತಿದ್ದಾವೆ. ವಿಪಕ್ಷಗಳು ಈ ಬಜೆಟ್ನಲ್ಲಿ ಏನಿದೆ ಇದು ಕೇವಲ ಚುನಾವಣಾ ಬಜೆಟ್ಟು, ಬಿಹಾರದಲ್ಲಿ ಎಲೆಕ್ಷನ್ ಇದೆ ಅನ್ನೋ ಕಾರಣಕ್ಕೆ ಬಿಹಾರಕ್ಕೆ ಘೋಷಣೆಗಳನ್ನು ಮಾಡಿದ್ದಾರೆ. ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಬಿಹಾರಕ್ಕೆ ಗಿಫ್ಟ್ ಕೊಟ್ಟಿದ್ದಾರೆ. ಇವತ್ತಿನ ಬಜೆಟ್ ಭಾಷಣದ ಅತಿ ದೊಡ್ಡ ಟೇಕ್ ಅವೇ 12 ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ರಿಲೀಫ್ ಕೊಟ್ಟಿದ್ದು. 12 ಲಕ್ಷದವರೆಗಿನ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ. ಅಕ್ಟೋಬರ್ ನವೆಂಬರ್ನಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ. ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಭಾಷಣದಲ್ಲಿ ಇವತ್ತು ಅನೇಕ ಸಲ ಬಿಹಾರಕ್ಕೆ, ಬಿಹಾರದಲ್ಲಿ, ಬಿಹಾರ್ಗೆ ಶಬ್ದಗಳು ಬಂದು ಹೋದವು. ಇನ್ನು 4 ದಿನಗಳಲ್ಲಿ ದೆಹಲಿ ವಿಧಾನಸಭಾ ಚುನಾವಣೆಗೆ ಮತದಾನ. ಆದರೆ ದೆಹಲಿ ಕೇಂದ್ರಿತ ಘೋಷಣೆಗಳನ್ನು ಬಜೆಟ್ನಲ್ಲಿ ಮಾಡಬಾರದು ಅಂತ ಕೇಂದ್ರ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿತ್ತು. ಆದ್ದರಿಂದ ದೆಹಲಿಗೆ ಅಂತ ಏನನ್ನು ಘೋಷಣೆ ಇವತ್ತು ಮಾಡಲಿಲ್ಲ. ಬಿಹಾರಕ್ಕೆ ಘೋಷಣೆಗಳನ್ನು ಮಾಡಿದಾಗಲೆಲ್ಲ ವಿಪಕ್ಷಗಳ ಸ್ಥಾನದ ಕಡೆಯಿಂದ ಕೂಗಾಟ ಕೇಳ್ತಿತ್ತು. ಬಿಹಾರದಲ್ಲಿ 4 ಹೊಸ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣಗಳ ನಿರ್ಮಾಣ, ಪಾಟ್ನಾ ಮತ್ತು ಬೆಹ್ತಾ ವಿಮಾನ ನಿಲ್ದಾಣಗಳ ಮೇಲ್ದರ್ಜೆಗೆ, ಮಖಾನಾ ಉತ್ಪಾದನೆ ಹೆಚ್ಚಿಸೋದಕ್ಕೆ ಮಖಾನಾ ಬೋರ್ಡ್ ಸ್ಥಾಪನೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಥಾಪನೆ, ಈಗಾಗಲೇ ಇರುವ ಪಾಟ್ನಾ ಐಐಟಿಯ ಸಾಮರ್ಥ್ಯ ವಿಸ್ತರಣೆ, ಮಿಥಿಲಾ ಪ್ರದೇಶದಲ್ಲಿ ಪಶ್ಚಿಮ ಕೋಸಿ ಕಾಲುವೆ, 50,000 ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಕೊಡುವಂತಹ ಯೋಜನೆ ಇದು, ಇತ್ಯಾದಿ ಇತ್ಯಾದಿ ಘೋಷಣೆಗಳು. ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಟ್ವೀಟ್ ಮಾಡಿ ಟೀಕಿಸಿದ್ದಾರೆ. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಬೆಂಬಲದೊಂದಿಗೆ ನಡೀತಾ ಇರುವ ಸರ್ಕಾರ ನಿತೀಶ್ ಕುಮಾರ ರಾಜ್ಯಕ್ಕೆ ಇಷ್ಟೆಲ್ಲ ಘೋಷಣೆ ಮಾಡಿ ಚಂದ್ರಬಾಬು ನಾಯ್ಡು ಅವರ ರಾಜ್ಯಕ್ಕೆ ಏನೂ ಕೊಟ್ಟಿಲ್ವಲ್ಲ, ಯಾಕೆ ಅಂತ. ಬಿಹಾರಕ್ಕೆ ಬಜೆಟ್ನಲ್ಲಿ ಭಾರಿ ಲಾಭವಾಗುವ ಘೋಷಣೆಗಳನ್ನು ಮಾಡಲಾಗಿದೆ. ಇದೇ ವರ್ಷದಲ್ಲಿ ಚುನಾವಣೆ ಇರುವ ಕಾರಣ ಸಹಜವಾಗಿ ಹೀಗೆ ಮಾಡಲಾಗಿದೆ.
NDA ಪ್ರಮುಖ ಅಂಗ ಆಂಧ್ರ ಪ್ರದೇಶವನ್ನ ಕ್ರೂರವಾಗಿ ನಿರ್ಲಕ್ಷಿಸಿದ್ದೇಕೆ? ಸರಣಿ ಟ್ವೀಟ್ ಮಾಡಿದ್ದಾರೆ ಜಯರಾಮ್ ರಮೇಶ್. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಬುಲೆಟ್ನಿಂದ ಆದ ಗಾಯಕ್ಕೆ ಬ್ಯಾಂಡೇಡ್ ಹಾಕದಂಗಿದೆ ಇದು ಅಂದ್ರು. ಗುಂಡು ಬಿದ್ದ ಗಾಯಕ್ಕೆ ಬ್ಯಾಂಡೇಡ್ ಹಾಕದಂಗಿದೆ. ಜಾಗತಿಕ ಅನಿಶ್ಚಿತತೆಯ ಸಂದರ್ಭದಲ್ಲಿ ಮಾದರಿ ನೀತಿಯ ಅವಶ್ಯಕತೆ ಇತ್ತು. ದೇಶದ ಆರ್ಥಿಕ ಬಿಕ್ಕಟ್ಟನ್ನ ಬಗೆಹರಿಸಲು ಮಾದರಿ ನೀತಿ ಬೇಕಿತ್ತು. ಈ ಸರ್ಕಾರ ಐಡಿಯಾಗಳ ವಿಷಯದಲ್ಲಿ ದಿವಾಳಿಯಾಗಿದೆ ಅಂತ ರಾಹುಲ್ ಗಾಂಧಿ ಅವರ ಟ್ವೀಟ್. ಮತ್ತೊಮ್ಮೆ ನನ್ನ ಕೊಲ್ಲಿಗ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಎಲ್ರಿಗೂ ಅರ್ಥ ಆಗುವಂಥದ್ದು, ಬಿಹಾರ ಅಷ್ಟು ಸಲ ಬಂದಾಗಲೇ ಗೊತ್ತಾಯಿತು ವಿಧಾನಸಭಾ ಚುನಾವಣೆಗಳನ್ನು ಗಮನದಲ್ಲಿಟ್ಕೊಂಡು ಘೋಷಣೆ ಮಾಡ್ತಿದ್ದಾರೆ ಅಂತ. ಸಹಜ ಅನ್ನಿಸ್ತಾ? ಅದೇ ನ್ಯಾಚುರಲಿ. ಅಂದರೆ ಇವತ್ತಿನ ಸಂದರ್ಭದಲ್ಲಿ ಬಜೆಟ್ಗಳು ಕೂಡ ಬರೀ ಪಾಲಿಸಿ ಡಾಕ್ಯುಮೆಂಟ್ಸ್, ಆರ್ಥಿಕ ಪಾಲಿಸಿ ಡಾಕ್ಯುಮೆಂಟ್ಗಳಾಗಿ ಉಳಿದಿಲ್ಲ. ಅವು ರಾಜಕೀಯವಾಗಿ ಏನು ಇಂಪ್ಯಾಕ್ಟ್ ಆಗ್ತವೆ ಅಂತಕ್ಕಂಥದ್ರ ಬಗ್ಗೆ ಅತಿ ಹೆಚ್ಚು ಕುತೂಹಲ ಇರುತ್ತೆ. ಮತ್ತು ಮೋದಿ ಸರ್ಕಾರ ನಾವು 2014ರಿಂದಲೂ ನೋಡ್ತಾ ಇದ್ದೀವಿ. ಯಾವ ರಾಜ್ಯಗಳ ಚುನಾವಣೆಗಳಿವೆಯೋ ಆ ರಾಜ್ಯಗಳಿಗೆ ಬಹಳ ದಂಡಿಯಾಗಿ ಅನ್ಅಪಾಲಜೆಟಿಕ್ ಆಗಿ, ಅಂದರೆ ಬೇರೆಯವ್ರಿಗೆ ಏನು ಅನ್ಸತ್ತೋ ಬಿಡುತ್ತೋ. ಯಾಕಂದರೆ ರಜನಿಕಾಂತ್ಗೆ ದಾದಾ ಸಾಹೇಬ್ ಫಾಲ್ಕೆ ಕೂಡ ತಮಿಳ್ನಾಡು ಚುನಾವಣೆ ಸಂದರ್ಭದಲ್ಲಿ ಬಂತು. ಎಸ್, ನಾನು ಅವಾಗಲೇ ಅಂದ್ಕೊಂಡೆ, ಅನೇಕ ಪದ್ಮಶ್ರೀ ಪ್ರಶಸ್ತಿಗಳನ್ನು ನಾವು ನೋಡ್ತೀವಿ, ಅನೇಕ ಬಜೆಟ್ನ ಸೋಪ್ಸ್ಗಳನ್ನು ನೋಡ್ತೀವಿ. ಬಿಹಾರಕ್ಕೆ ಸ್ಪೆಷಲ್ ಪ್ಯಾಕೇಜ್ 2015ಕ್ಕೆ ನೀಡಿದಾಗಿನಿಂದ ಹಿಡಿದು ಇತ್ತೀಚೆಗೆ ಚಂದ್ರಬಾಬು ನಾಯ್ಡು ಪೊಲಿಟಿಕಲ್ ಇನ್ನೋವೇಟಬಿಲಿಟಿ ಕಾರಣದಿಂದ ಏನೇನು ಕೊಡಲಾಯಿತು ಜುಲೈ ಬಜೆಟಲ್ಲಿ ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಹೀಗಾಗಿ ಇವತ್ತಿನ ಬಜೆಟ್ನಲ್ಲಿ ನವೆಂಬರ್ನ ಬಿಹಾರದ ಚುನಾವಣೆ, ಇವೆರಡೂ ಕ್ರೂಷಿಯಲ್ ಚುನಾವಣೆಗಳು. ಮಹಾರಾಷ್ಟ್ರ ಮತ್ತು ಹರಿಯಾಣದ ನಂತರ ದಿಲ್ಲಿ ಮತ್ತು ಬಿಹಾರದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಕೂಡ ನ್ಯಾಷನಲ್ ನರೇಟಿವನ್ನು ನಿರ್ಧಾರ ಮಾಡ್ತಕ್ಕಂಥ ಚುನಾವಣೆಗಳು. 2026ಕ್ಕೆ 10 ರಾಜ್ಯಗಳ ಚುನಾವಣೆಗಳು ಬರ್ತವೆ. ಈ ವರ್ಷ ಬರೀ 2 ರಾಜ್ಯಗಳ ಚುನಾವಣೆಗಳಿವೆ. 27ಕ್ಕೆ ಉತ್ತರ ಪ್ರದೇಶದ ಚುನಾವಣೆ ಬರುತ್ತೆ, ಗುಜರಾತ್ನ ಚುನಾವಣೆ ಬರುತ್ತೆ. ಆ ಕಾರಣದಿಂದ ಈ ವರ್ಷದ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಒಂದು ಮಿಡಲ್ ಕ್ಲಾಸ್ಗೆ ಏನೊಂದು ದೊಡ್ಡ ಬೂಸ್ಟನ್ನು ಕೊಡಲಾಗಿದೆ. ಜೊತೆಗೆ ಪದೇ ಪದೇ ಬಿಹಾರ ಅಂತಕ್ಕಂಥ ಉಲ್ಲೇಖ ನಿರ್ಮಲಾ ಸೀತಾರಾಮನ್ ಅವರಿಂದ ಬಂದಿರತಕ್ಕಂಥದ್ದು ಕೂಡ ನವೆಂಬರ್ನ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಅಂತ ಅನಿಸುತ್ತೆ. ಈ BJP ಮಿತ್ರ ಪಕ್ಷಗಳ ಏನು ಆಗ್ರಹಗಳಿಗೆ ಮಣಿದಿದ್ದಾರೆ ಅಂತ ಅನ್ನಿಸ್ತಿದೆಯಾ? ಜಯರಾಮ್ ರಮೇಶ್ ಅವರ ಪ್ರಶ್ನೆ, ಒಂದು ನಿತೀಶ್ ಕುಮಾರ್ ಮೇಲೆ ಡಿಪೆಂಡ್ ಆಗಿದೆ ಗೌರ್ಮೆಂಟ್, ಇನ್ನೊಂದು ಚಂದ್ರಬಾಬು ನಾಯ್ಡು ಅವ್ರ ಮೇಲೆ, ಆಂಧ್ರ ಪ್ರದೇಶಕ್ಕೇನು ಇಲ್ವಲ್ಲ ಅಂತ. ಅದರಲ್ಲಿ ಜಯರಾಮ್ ರಮೇಶ್ ಹೇಳುವಂಥದ್ದು ಏನಿದೆ, ಇದು ಮಿತ್ರ ಪಕ್ಷಗಳ ಮೇಲೆ ಡಿಪೆಂಡ್ ಆಗಲೇಬೇಕಾಗತ್ತೆ. ನೀವು ಸಮ್ಮಿಶ್ರ ಸರ್ಕಾರವನ್ನು ನಡೆಸಲ್ಲ, ಅಂದರೆ ಮಿತ್ರ ಪಕ್ಷಗಳ ಮೇಲೆ ಡಿಪೆಂಡ್ ಆಗಿ ಅವರ ರಾಜ್ಯಗಳಿಗೆ ಏನು ಘೋಷಣೆ ಮಾಡಿಲ್ವಲ್ಲ ಅಂತ. ಅಲ್ಲ, ಈಗ ಬಿಹಾರ ನಿತೀಶ್ ಕುಮಾರ್ ಜೊತೆ ಮುಂದಿನ ವರ್ಷ, ಈ ವರ್ಷನೇ ಚುನಾವಣೆ ಹೋಗ್ತಕ್ಕಂಥ ರಾಜ್ಯ. ಜುಲೈನಲ್ಲೇ ನೀವು ಬಜೆಟನ್ನು ನೋಡಿದರೆ ಆಂಧ್ರದ ಉಲ್ಲೇಖ ಎಷ್ಟು ಬಾರಿ ಇತ್ತು? ಯಾಕೆ ಪೋಲಾವರಂ 2019ರಲ್ಲಿ ಪೋಲಾವರಂ ರಾಷ್ಟ್ರೀಯ ಯೋಜನೆ ಮಾಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ಚಂದ್ರಬಾಬು ನಾಯ್ಡುಗೂ ಮೋದಿಗೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂತು. 5 ವರ್ಷಗಳ ನಂತರ ಏನನ್ನೂ ಕೇಳದೆ ನರೇಂದ್ರ ಮೋದಿ ಅದನ್ನು ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಘೋಷಿಸಿದ್ರು. ಕರೆಕ್ಟ್. ಯಾಕೆ ಘೋಷಿಸಿದ್ರು? ಚಂದ್ರಬಾಬು ನಾಯ್ಡು ಅವರ ಬೆಂಬಲ ಸರ್ಕಾರಕ್ಕೆ ಅಗತ್ಯವಾಗಿ ಬೇಕು ಅನ್ನುವ ಕಾರಣಕ್ಕೋಸ್ಕರ ಆ ಘೋಷಣೆ ಆಯಿತು. ಹೀಗಾಗಿ ನನಗನ್ಸುತ್ತೆ ಜುಲೈನಲ್ಲಿ ಜಾಸ್ತಿ ಆಂಧ್ರದ ಜಪ ಮೋದಿ ಸರ್ಕಾರ ಮಾಡಿತ್ತು. ಈ ಬಾರಿ ಬಿಹಾರದ ಜಪವನ್ನು ಮಾಡ್ತಾ ಇದೆ, ಯಾಕಂದರೆ ನವೆಂಬರ್ನಲ್ಲಿ ಚುನಾವಣೆ ಇದೆ. ಈಗ ಇದಕ್ಕೆ ಯಾವುದೇ ಸರ್ಕಾರಗಳು ಕೂಡ ಹೊರತಲ್ಲ. ನಾವು 2004ರಿಂದ 2014ರವರೆಗೆ UPA ಸರ್ಕಾರವನ್ನು ನೋಡಿದ್ವಿ. ಪ್ರತಿ ಬಜೆಟ್ನಲ್ಲೂ ಕೂಡ ಯಾವ ರಾಜ್ಯದ ಚುನಾವಣೆಗಳು ಬರ್ತವೆ ಆ ರಾಜ್ಯಕ್ಕೆ ಜಾಸ್ತಿ ಕೊಡ್ತಕ್ಕಂಥದ್ದು ನೋಡಿದ್ವಿ. ಇಲ್ಲೇ ಬಜೆಟನ್ನು ಮಂಡಿಸಿದಾಗ ನಿಮಗೆ ಎಲ್ಲೆಲ್ಲಿ ಬೈ ಎಲೆಕ್ಷನ್ಸ್ ಇವೆ ಅಲ್ಲಿ ಏನಾದರೂ ಕೊಡ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರಗಳು ಮಾಡ್ತವೆ. ತಪ್ಪು ಅನ್ನೋದನ್ನು ಆಶಯ ಭಾಷಣ ನಾವು ಹೇಳ್ಬೋದು, ಇದು ಮಾಡಬಾರದು, ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಸರ್ಕಾರಗಳು ನೋಡಬಾರದು ಅನ್ನೋದನ್ನು ನಾವು ಆಶಯ ಭಾಷಣ ಹೇಳ್ಬೋದು. ಬಟ್
ಪಾಲಿಟಿಕ್ಸ್ನಲ್ಲಿ ಒಂದು ಇನ್ನೆವಿಟಬಿಲಿಟಿ ಅಂತಿರುತ್ತೆ. ಪಾಲಿಟಿಕ್ಸನ್ನು ನಡೆಸಬೇಕಾದ್ರೆ, ಸಮ್ಮಿಶ್ರ ಸರ್ಕಾರಗಳನ್ನು ನಡೆಸಬೇಕಾದ್ರೆ ಅದಕ್ಕೊಂದು ರೀತಿಯಾಗಿ, ಈಗ ಯಾಕೆ ತಮಿಳ್ನಾಡನ್ನು ಮೀಸಲಾತಿ ಏನು ಜಯಲಲಿತಾ ತಂದರು ಅದನ್ನು 9th ಶೆಡ್ಯೂಲ್ನಲ್ಲಿ ಹಾಕಿತ್ತಾಗ? ಬಿಕಾಸ್ ಸಮ್ಮಿಶ್ರ ಸರ್ಕಾರ ಇತ್ತು. ಕರ್ನಾಟಕ ಕೇಳಿದಾಗ ಅದನ್ನು ಹಾಕಲಿಲ್ಲ, ತಮಿಳ್ನಾಡು ಕೇಳಿದಾಗ ಯಾಕೆ ಹಾಕ್ತು? ಕಾವೇರಿ ವಿಷಯದಲ್ಲಿ ತಮಿಳ್ನಾಡಿನ ಪರವಾಗಿ ಕೇಂದ್ರ ಸರ್ಕಾರಗಳು ಅನೇಕ ಬಾರಿ ನಿಂತಿದ್ದವು ನಾವು ನೋಡ್ತಾ ಇದ್ವಿ. ಯಾಕೆ ಬಂತು? ಅದಾದಮೇಲೆ ಯಾವಾಗ ರಾಷ್ಟ್ರೀಯ ಪಾರ್ಟಿಯ ಸರ್ಕಾರ ಇತ್ತು, ಸ್ವಲ್ಪ ಮಟ್ಟಿಗೆ ಕರ್ನಾಟಕವನ್ನು ಸಿಂಪಥೆಟಿಕ್ ಆಗಿ ನೋಡ್ತಕ್ಕಂಥ ಪ್ರಕ್ರಿಯೆ ಯಾಕೆ ಬಂತು? ಪಾಲಿಟಿಕ್ಸ್ನಲ್ಲಿ ಇದೆಲ್ಲ ಇನ್ನೆವಿಟೇಬಲ್ ಅನಿಸುತ್ತೆ. ಹೀಗಾಗಿ ಬಿಹಾರದ ಉಲ್ಲೇಖ ಪದೇ ಪದೇ ಇವತ್ತಿನ ಬಜೆಟ್ನಲ್ಲೂ ಕೂಡ ಬಂದಿದೆ. ಎಸ್, ಅದನ್ನೇ ಕಾಂಗ್ರೆಸ್ ಕಾಲೆಳಿತಾ ಇರುವಂಥದ್ದು. ವಿಧಾನಸಭಾ ಚುನಾವಣೆಗಳನ್ನು ಗಮನದಲ್ಲಿಟ್ಕೊಂಡು ಬಿಹಾರ ಅಂತ ಮತ್ತೆ ಬಜೆಟ್ ಭಾಷಣದಲ್ಲಿ ಬಂತು. ಕೇಂದ್ರ ಬಜೆಟ್ ಭಾಷಣಕ್ಕಿಂತಲೂ ಮೊದಲೇ ಆಯಾ ಪಕ್ಷಗಳವರು ಯಾವ್ಯಾವ ಮೈತ್ರಿಕೂಟದಲ್ಲಿದ್ದಾರೆ ಅನ್ನುವುದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪ್ರತಿಕ್ರಿಯೆಗಳನ್ನು ರೆಡಿ ಮಾಡ್ಕೊಂಡಿರ್ತಾರೆ. ಇದು ಅದ್ಭುತವಾದ ಬಜೆಟ್ಟು ಅಂತ ಬಿಜೆಪಿ ಮತ್ತು ಬಿಜೆಪಿಯ ಮಿತ್ರ ಪಕ್ಷಗಳು, ಇಂಥ ಕೆಟ್ಟ ಬಜೆಟ್ ನಾವು ನೋಡೇ ಇಲ್ಲ ಅಂತ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ಸಿನ ಮಿತ್ರ ಪಕ್ಷ. ನಿರೀಕ್ಷಿತ ಪ್ರತಿಕ್ರಿಯೆಗಳೇ. ರೈತರ ಆದಾಯ ದ್ವಿಗುಣಗೊಳಿಸುವ ಮೋದಿ ಆಶಯದ ಬಜೆಟ್ಟು. ಸರ್ಕಾರಿ ಹೈಸ್ಕೂಲ್ಗಳಿಗೆ ಇಂಟರ್ನೆಟ್ ಸೌಲಭ್ಯ ಕೊಟ್ಟಿದ್ದು ಒಳ್ಳೆಯದು. ಬೀದಿ ಬದಿ ವ್ಯಾಪಾರಿಗಳಿಗೆ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾರೆ, ಅದು ಒಳ್ಳೆಯದು. ಇತ್ಯಾದಿ ಆರಗ ಜ್ಞಾನೇಂದ್ರ ಅವರ ಪ್ರತಿಕ್ರಿಯೆ. ಆದರೆ ಇದು ಒಂದು ಬಜೆಟ್, ಬಿಹಾರ ಎಲೆಕ್ಷನ್ನಿನ ಮ್ಯಾನಿಫೆಸ್ಟೋ. ಇದು ಮನಸ್ಸಿಗೆ ಬಂದ ಹಾಗೆ ಬಜೆಟ್ ಮಾಡಿದ್ದಾರೆ. ಏನೇನೋ ನಿರೀಕ್ಷೆ ಇತ್ತು, ಏನೂ ಸಿಕ್ಕಿಲ್ಲ, ಸಂಪೂರ್ಣ ನಿರಾಶಾದಾಯಕ ಬಜೆಟ್ ಅಂತ ಎಚ್ ಕೆ ಪಾಟೀಲ್ ಹೇಳಿದ್ರು. ಛಲವಾದಿ ನಾರಾಯಣ ಸ್ವಾಮಿ, ಕೃಷ್ಣ ಬೈರೇಗೌಡರ ಪ್ರತಿಕ್ರಿಯೆ ಕೂಡ ಇದೆ. ರೈತರ ಆದಾಯ ಡಬಲ್ ಆಗಬೇಕು ಅನ್ನುವಂಥದ್ದು ಏನೋ ಒಂದು ಕಾನ್ಸೆಪ್ಟ್ ಮೋದಿಯವ್ರದ್ದಿತ್ತು. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲ ಹೈಸ್ಕೂಲ್ಗಳಿಗೆ ಇಂಟರ್ನೆಟ್ ಕನೆಕ್ಷನ್ ಸಿಗ್ತಾ ಇದೆ, ದೊಡ್ಡ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಹೆಚ್ಚು ಅನುಕೂಲ. ಎಲೆಕ್ಟ್ರಿಕ್ ಕಾರ್ಗಳು ಇವತ್ತಿನ ಆದ್ಯತೆ ಅದು, ಮತ್ತು ಎಲೆಕ್ಟ್ರಾನಿಕ್ ಐಟಮ್ಗಳು ಇದರ ಮೇಲಿನ ತೆರಿಗೆಯನ್ನು ತೆಗೆದುಹಾಕಿ ಬಹಳ ಸುಲಭ ಮಾಡಿದ್ದಾರೆ. ಮತ್ತು ಎಲೆಕ್ಟ್ರಿಕ್ ಕಾರ್ಗಳನ್ನು ಈ ನಿಟ್ಟಿನಲ್ಲಿ ಸಾಕಷ್ಟು ಅನುಕೂಲಗಳನ್ನ ಮಾಡಿಕೊಟ್ಟಿದೆ. ಜನಮುಖಿ ಆಗಿರ್ತಕ್ಕಂಥ ಬಜೆಟ್ ಅನ್ನ ಇವತ್ತು ಕೊಟ್ಟಿದ್ದಾರೆ. ನಮ್ಮ ವಿರೋಧಿಗಳು ಕೂಡ ಸಂತೋಷ ಪಡುವಂತ ಬಜೆಟ್. ಟೀಕೆಗೋಸ್ಕರ ಟೀಕೆ ಮಾಡಬಹುದಷ್ಟೇ. ಇದು ಬಜೆಟ್ ಏನು ಬಿಹಾರದ ಚುನಾವಣಾ ಮ್ಯಾನಿಫೆಸ್ಟೋನು ಇದು. ಏನು ಒಂದು ರಾಜ್ಯಕ್ಕೆ ಕೊಡುವಂತ ಡೋಲ್ಸ್ ತಮ್ಮ ಮನಸ್ಸೇಚ್ಛೆ ಬಂದ ಹಾಗೆ ಮಾಡ್ತಕ್ಕಂಥ ಈ ಬಜೆಟ್ ಎಕ್ಸಸೈಸ್ ನಿಜವಾಗಿಯೂ ನಮ್ಮ ಕರ್ನಾಟಕಕ್ಕೆ, ದೇಶಕ್ಕೆ ನಿರಾಶೆಯನ್ನು ತಂದಿದೆ. ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಪೂರ್ಣ ನಿರಾಶೆ ತಂದಿರ್ತಕ್ಕಂಥ ಬಡವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹುರುಪನ್ನು, ಉತ್ಸಾಹವನ್ನು ತುಂಬದೇ ಇರತಕ್ಕಂಥ ಬಜೆಟ್ ಇದು ಕೇಂದ್ರದ ಬಜೆಟ್ ಆಗಿದೆ. ಹಿಂದುಳಿದವರಿರ್ಬೋದು, ಮಧ್ಯಮ ವರ್ಗದವರಿರ್ಬೋದು, ಪರಿಶಿಷ್ಟ ಜಾತಿ ವರ್ಗಗಳಿರ್ಬೋದು, ಅಂದ್ರೆ ಎಲ್ಲರನ್ನೂ ಸರಿದೂಗಿಸಿ ಆತ್ಮನಿರ್ಭರ ಭಾರತವನ್ನಾಗಿ ಮಾಡತಕ್ಕಂಥ ಉತ್ತಮವಾದ, ಎಲ್ಲರಿಗೂ ಒಪ್ಪಿಗೆ ಆಗುವಂತ ಒಂದು ಆಯವ್ಯಯವನ್ನ ಈ ದೇಶಕ್ಕೆ ಇವತ್ತು ಸಮರ್ಪಣೆ ಮಾಡಿದ್ದಾರೆ. ಆದರೂ ಕೂಡ ಕಾಂಗ್ರೆಸ್ನವರು ವ್ಯಂಗ್ಯ ಮಾಡ್ತಕ್ಕಂಥದ್ದು, ಟೀಕೆ ಮಾಡ್ತಕ್ಕಂಥದ್ದು ಇದೆಲ್ಲವೂ ಸಹಜವಾಗಿರ್ತದೆ. ಯಾಕಂತಂದ್ರೆ ಅವರಿಗೆ ಅದನ್ನು ಬಿಟ್ಟು ಮಾಡಲಿಕ್ಕೆ ಬೇರೇನೂ ಕೆಲಸವೇ ಇರೋದಿಲ್ಲ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಅವರು ಎಂಥ ಬಡ್ಜೆಟ್ ಕೊಟ್ಟರೂ ಕೂಡ ಅದೇನು ಅಂತ ಒಳ್ಳೇದಾಗಿರಲ್ಲ ಅಂತ. ನಿಮ್ಮ ಈ ವ್ಯಂಗ್ಯ ಮತ್ತು ಇದನ್ನ ಬಿಟ್ಬಿಡಿ. ಎಲ್ಲಾ ಜಿಲ್ಲಾ ಕೇಂದ್ರಗಳು ಕ್ಯಾನ್ಸರ್ ಸೆಂಟರ್ಗಳನ್ನ ತೆರೆಯುತ್ತೇವೆ. ಇವತ್ತು ಇದರಿಂದ ಎಷ್ಟೋ ನಮ್ಮ ಹೆಣ್ಣು ಮಕ್ಕಳಿಗೆ ಮತ್ತೆ ಕ್ಯಾನ್ಸರ್ನಿಂದ ನರಳ್ತಾ ಇರ್ತಕ್ಕಂಥ ಪೇಷಂಟ್ಗಳಿಗೆ ಒಳ್ಳೇದಾಗುತ್ತೆ. ಕರ್ನಾಟಕಕ್ಕೆ ನ್ಯಾಯ ಕೊಡ್ತಕ್ಕಂತಹ ಯಾವ ಉಲ್ಲೇಖನೂ ಇಲ್ಲ. ಬಜೆಟ್ನಲ್ಲಿ 5-6 ಪ್ರೋಗ್ರಾಮು ಬಿಹಾರ ರಾಜ್ಯಕ್ಕೆ ಕೊಟ್ಟಿದ್ದಾರೆ.
ಹಾಗಾದ್ರೆ ಕರ್ನಾಟಕದಲ್ಲಿ ನಾವೇನು ಕಡಲೆಕಾಯಿ ತಿನ್ನಕ್ಕೆ ಇರೋದಾ? ಟ್ಯಾಕ್ಸ್ ಕಟ್ಟಬೇಕು, ಬರೀ ಸೆಂಟ್ರಲ್ ಬಜೆಟ್ ಅಲ್ಲಿ ಬರೀ ಚಂಬು ನಮ್ಗೆ. ಈ ಕರ್ನಾಟಕಕ್ಕೆ ಈ ರೀತಿಯ ಅನ್ಯಾಯ, ಇದು ದ್ರೋಹ. ಕರ್ನಾಟಕದ ಜನಗಳಿಗೆ ಬಿಜೆಪಿ ಸರ್ಕಾರ ಮಾಡ್ತಾ ಇರತಕ್ಕಂತ ದ್ರೋಹ. ನಮ್ಮ ಅಪ್ಪರ್ ಭದ್ರಾ ಯೋಜನೆ 1 ಪೈಸಾ ಕೂಡ ಇದರಲ್ಲಿ ಉಲ್ಲೇಖ ಇಲ್ಲ. ಕರ್ನಾಟಕದಲ್ಲಿ ಹಿಂದುಳಿದಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ 1 ರೂಪಾಯಿ ಕೊಟ್ಟಿಲ್ಲ ಈ ಬಜೆಟ್ನಲ್ಲಿ. ಮಲೆನಾಡು ಕರ್ನಾಟಕಕ್ಕೆ 1 ಪೈಸಾ ಕೊಟ್ಟಿಲ್ಲ. ಬ್ಯಾಂಗ್ಳೂರಿನ ಅಭಿವೃದ್ಧಿಗೆ 1 ರೂಪಾಯಿ ಕೊಟ್ಟಿಲ್ಲ. ಇದು ಒಟ್ಟಾರೆ ಕರ್ನಾಟಕದ ಪಾಲಿಗೆ ಈ ಕೇಂದ್ರದ ಬಜೆಟ್ ಒಂದು ಕರಾಳ ಅಧ್ಯಾಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಭಿಪ್ರಾಯ ಕೂಡ ಇದೆ. ಕರ್ನಾಟಕಕ್ಕೆ ಖಾಲಿ ಚಂಬು ಅಂದ್ರು. ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಹೆಚ್ಚಿನ ಅನುದಾನ ನೀಡಲಾಗಿದೆ. ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಅವರು ಆಂಧ್ರಕ್ಕೇನು ಕೊಟ್ಟಿಲ್ಲ ಅಂದ್ರು. ಬಿಹಾರಕ್ಕೆ ಮಾತ್ರ ಕೊಟ್ಟಿದ್ದಾರೆ, ಆಂಧ್ರಕ್ಕೇನು ಇಲ್ಲ. ಸಿದ್ದರಾಮಯ್ಯನವರು ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಮಾತ್ರ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ ಅಂತ. ಕರ್ನಾಟಕಕ್ಕೆ ಯಾವುದೇ ನೀರಾವರಿ ಯೋಜನೆ ಪ್ರಸ್ತಾಪ ಆಗಿಲ್ಲ. ಇಡೀ ದೇಶದಲ್ಲೇ 2ನೆಯ ಅತಿ ಹೆಚ್ಚು ತೆರಿಗೆ ಪಾವತಿಸುವ ರಾಜ್ಯ ಕರ್ನಾಟಕ. ಮಹದಾಯಿ, ಕೃಷ್ಣ, ಭದ್ರಾ ಮೇಲ್ದಂಡೆ ಯೋಜನೆಗೆ ದುಡ್ಡು ಕೊಟ್ಟಿಲ್ಲ. 2023-24 ಬಜೆಟ್ನಲ್ಲಿ 5,300 ಕೋಟಿ ಅನುದಾನ ಘೋಷಣೆ ಮಾಡಿದ್ರು. 1 ರೂಪಾಯಿಯನ್ನು ಕೊಟ್ಟಿಲ್ಲ. ರಾಯಚೂರಿಗೆ ಏಮ್ಸ್ ಆಸ್ಪತ್ರೆ ಕೊಡ್ತಾರೆ ಅನ್ಕೊಂಡಿದ್ವಿ, ಅದೂ ಇಲ್ಲ. ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ. ಬಿಹಾರ ಚುನಾವಣೆ ಗಮನದಲ್ಲಿಟ್ಕೊಂಡು ಬಜೆಟ್ ಮಾಡಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯದ ನಗರಗಳು ಇದ್ದಾವಲ್ಲ, ಕುಡಿಯುವ ನೀರಿನ ಯೋಜನೆಗಳಿಗೆ, ಗ್ರಾಮೀಣ ಪ್ರದೇಶಗಳಿಗೆ, ರೈಲು ಹೆದ್ದಾರಿ ಯೋಜನೆಗಳಿಗೆ ಹಣ ಒದಗಿಸ್ಕೊಡಿ ಅಂತ ಕೇಳಿದ್ದು. ರಾಜಕಾಲುವೆ ನಿರ್ವಹಣೆಗೆ, ಬಿಸಿನೆಸ್ ಕಾರಿಡಾರ್ ಮಾಡಕ್ಕೆ ಹಣ ಕೇಳಿದ್ದು. ಅದಕ್ಕೆ ನಮಗೆ ಕೊಟ್ಟಿರೋದು ಖಾಲಿ ಚೆಂಬು. ವಸತಿ ಯೋಜನೆಗಳಿದಾವಲ್ಲ ನಗರ ಪ್ರದೇಶಗಳಿಗೆ, ಕೇಂದ್ರ ಸರ್ಕಾರದವರು 1.5 ಲಕ್ಷ ರೂಪಾಯಿ ಕೊಡ್ತಾರೆ. ಅದನ್ನ 5 ಲಕ್ಷಗಳಿಗೆ ಹೆಚ್ಚಿಸಬೇಕು ಅಂತ ಕೇಳಿದ್ದು, ಅದನ್ನ ಮಾಡಿಲ್ಲ. 72,000 ರೂಪಾಯಿ ಕೊಡ್ತದೆ ಒಂದ್ ಮನೆಗೆ. ಅದನ್ನ 3 ಲಕ್ಷಗಳಿಗೆ ಹೆಚ್ಚಿಸಬೇಕು ಅಂತ ಮಾಡಿದ್ದು, ಅದನ್ನು ಕೂಡ ಕೊಟ್ಟಿಲ್ಲ. ಕರ್ನಾಟಕಕ್ಕೆ ಚೋಂಪ್ ಕೊಡ್ತಕ್ಕಂಥದನ್ನ ಮುಂದುವರಿಸಿದೆ ಈ ಬಜೆಟ್ ನಲ್ಲಿ. ಟ್ರೆಷರಿ ಹಾಕಿಲ್ವಲ್ಲ, ಯಾಕಂತಂದ್ರೆ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಕ್ಕೆ ಆಗಲ್ಲ, ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ ಒತ್ತಾಯ ಮಾಡಕ್ಕಾಗಲ್ಲ. ಒಂದ್ ಸಾರಿನೂ ಕೂಡ ಬಿಜೆಪಿ ಲೀಡರ್ಗಳು ಕರ್ನಾಟಕದವರು ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡಿ ಅಂತೇಳಿ ಯಾವತ್ತು ಕೇಳದ ಕಾಣಿಸಲ್ಲ. ನಮ್ಮ ಪಾಲಿನ ಹಂಚಿಕೆನಲ್ಲಿ ದೊಡ್ಡ ಅನ್ಯಾಯ ಆಗಿದೆ 15ನೇ ಹಣಕಾಸಿನ ಆಯೋಗದಲ್ಲಿ. ಯಾವತ್ತಾರು ಒಂದು ದಿನ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿರೋದು ನೋಡಿದೀರಾ? ನಮ್ಗೆ ಅನ್ಯಾಯ ಆಗಿದೆ ಅಂತ ಕೇಳಿದಾರ? ಕೇಳಕ್ ಧೈರ್ಯನೂ ಇಲ್ಲ. ಮಿನಿಸ್ಟ್ರಿಗಳಿಂದ ಮತ್ತೆ ಲೋಕಸಭಾ ಸದಸ್ಯರುಗಳಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಈ ರೀತಿಯಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರುಗಳ ಪ್ರತಿಕ್ರಿಯೆಗಳು ಬಜೆಟ್ಗೆ. ಮತ್ತೊಮ್ಮೆ ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿ ಇದ್ದಾರೆ. ಪ್ರಶಾಂತ್, ನೋಡಿ, ಬಿಜೆಪಿ ಅವ್ರು ಮಾತಾಡಿದ್ದು ನೋಡಿದ್ವಿ, ಕಾಂಗ್ರೆಸ್ನವ್ರು ಮಾತಾಡಿದ್ದು ನೋಡಿದ್ವಿ. 12 ಲಕ್ಷದವರೆಗಿನ ಆದಾಯಕ್ಕೆ 0 ತೆರಿಗೆ ಅನ್ನೋ ವಿಷಯವನ್ನು ಯಾರೂ ಪ್ರಸ್ತಾಪ ಮಾಡಲಿಲ್ಲ. ಐ ಥಿಂಕ್ ಬಿಗ್ಗೆಸ್ಟ್ ಟೇಕ್ ಅವೇ ಇವತ್ತಿನ ಬಜೆಟಿಂದ ಅದಲ್ವಾ? ಡೆಫಿನೆಟ್ಲಿ 1 ಕೋಟಿ ಮಧ್ಯಮ ವರ್ಗದ ತೆರಿಗೆದಾರರಿಗೆ ಒಂದು ರಿಲೀಫ್ ಬಂದಿದೆ. ಅಲ್ಲ, 1 ಕೋಟಿಗಿಂತ ಹೆಚ್ಚು. ಯಾಕಂದರೆ 15 ಲಕ್ಷಕ್ಕೆ ಹಾಕಿದರೆ 1 ಕೋಟಿ ಅಂತ ಲೆಕ್ಕಾಚಾರ ಇತ್ತು. ಓಕೆ ಓಕೆ ನೀವು 12 ಲಕ್ಷ ಅಂತಂದರೆ ಆ ಬೇಸ್ ಇನ್ನೂ ನಿಶ್ಚಿತವಾಗಿ ಜಾಸ್ತಿ ಇರುತ್ತೆ. ಯಾಕಂದರೆ 1 ಲಕ್ಷ ಸ್ಯಾಲ್ರಿ ತೆಗೆದುಕೊಳ್ತಕ್ಕಂಥ, ಈಗ 15 ಲಕ್ಷ ಅಂದರೆ 1,25,000 ಆಯಿತು. ಓಕೆ, ನೀವು 12 ಲಕ್ಷ ಅಂದ ತಕ್ಷಣ 1 ಲಕ್ಷ ಆಯಿತು. 1 ಲಕ್ಷ ಇಟ್ಸ್ ಸಮ್ವೇರ್ ಅರೌಂಡ್ 1,35 to 40 lakhs ಜನರಿಗೆ ಅಂತಂದರೆ ಹೆಚ್ಚು ಕಡಿಮೆ ನೀವು ನೋಡಿಲ್ಲ. ಮಧ್ಯಮ ವರ್ಗ ಬಹುತೇಕವಾಗಿ ಇದರಿಂದ ಲಾಭ ಪಡೆಯೋದು. ಬರೀ 12 ಲಕ್ಷ ಅಲ್ಲ, ಹೌದು, ಇದರಿಂದ ಮೇಲ್ ಸ್ಯಾಲ್ರಿ ಪಡಿತಾ ಇರ್ತಕ್ಕಂಥವ್ರಿಗೂ ಕೂಡ ಇದರ ಲಾಭ ಆಗುತ್ತೆ. ಹೌದು ಹೌದು. ಈಗ ಬರೀ 12 ಲಕ್ಷದ ನಿಲ್ಲಲ್ಲ, ಅದು ಅವ್ರದ್ದು ಕೂಡ ಟ್ಯಾಕ್ಸ್ ಬೇಸ್ ಏನಿದೆ ಅದು ನಿಶ್ಚಿತವಾಗಿ ಅವ್ರು ಕೊಡ್ತಾ ಇರ್ತಕ್ಕಂಥ ಟ್ಯಾಕ್ಸ್ನಲ್ಲಿ ಕಡಿತ ಆಗತ್ತೆ. ಎಸ್, ಹೀಗಾಗಿ ಮಧ್ಯಮ ವರ್ಗಕ್ಕೆ ಕೊಟ್ಟಿರ್ತಕ್ಕಂಥ ಸೋಪ್ಸ್ಗಳ ಬಗ್ಗೆ ನೋಡಿ, ನಾನು ತುಂಬ ವರ್ಷ ಈ ಬಜೆಟ್ ನಂತರದ ಪ್ರತಿಕ್ರಿಯೆಗಳನ್ನು ಕವರ್ ಮಾಡಿದ್ದೀನಿ.
ಇನ್ನೂ ಬಜೆಟ್ ಕಾಪಿನೇ ಕೈಯಲ್ಲಿ ಸಿಕ್ಕಿರಲ್ಲ, ಬರೀ ಭಾಷಣ ಕೇಳಿ ಬಂದಿರ್ತಾರೆ. ಯಾಕಂದರೆ ಈ ವಿಧಾನಸೌಧದಲ್ಲಿ ಕೊಟ್ಟಂತೆ ಪಾರ್ಲಿಮೆಂಟ್ನಲ್ಲಿ ನೀವು ಬಜೆಟ್ ಮಂತ್ರಿಗಳು ಓದುವಾಗ ನಿಮಗೆ ಎಂಪಿಗಳ ಕೊಡಲ್ಲ ಅವರು. ಅದಾದ್ಮೇಲೆ ಅಲ್ಲೊಂದು ಕ್ಯೂ ಹಚ್ಬೇಕಾಗತ್ತೆ, ಎಂಪಿಗಳ PAಗಳು ಕೂಡ ಹೋಗಿ, ಆಗ ಅವ್ರಿಗೊಂದು ಪೂರ್ಣ ಪ್ರಮಾಣದ ಕಾಪಿಯನ್ನು ಕೊಡ್ತಾರೆ. ಆ ಇಡೀ ಡಾಕ್ಯುಮೆಂಟನ್ನು ಓದಲಿಕ್ಕೆ ನಿಮಗೆ ಒಂದು 2-3 ಗಂಟೆ ಆದರೂ ಸಮಯಾವಕಾಶ ಬೇಕು. ಅದಕ್ಕಿಂತ ಮುಂಚೆ ಟೆಲಿವಿಷನ್ ಕಾಲದಲ್ಲಿ ಪ್ರತಿಕ್ರಿಯೆಗಳು ಕೊಡ್ತಾರೆ. ಆ ಪ್ರತಿಕ್ರಿಯೆಗಳು ಹೆಂಗಿರ್ತವೆ, ಸರ್ಕಾರ ಯಾವುದೇ, ಈಗ UPA ಇದ್ದಾಗ ಕಾಂಗ್ರೆಸ್ನವರು ಹೊರಗಡೆ ಬಂದ ತಕ್ಷಣ ಇದು ಜನಪರ ಬಡವರ ಪರ ಬಜೆಟ್ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರು, BJPಯವರು ಅದನ್ನು ಟೀಕಿಸ್ತಾ ಇದ್ರು. BJP ಸರ್ಕಾರ ಬಂದಮೇಲೆ ಇದು 11ನೇ ಬಜೆಟ್ ಇರಬೇಕಲ್ವಾ? 11ನೇ ಬಜೆಟ್ನಲ್ಲಿ BJPಯವರು ಏನೇ ಬಂದರೂ ಕೂಡ ಇಲ್ಲ ಇದು ಬಡವರ ಪರ, ಇದು ಜನಪರ ಬಜೆಟ್ ಅಂತಕ್ಕಂಥದ್ದನ್ನು ಟೀಕಿಸ್ತಾರೆ. ಕಾಂಗ್ರೆಸ್ನವರು ಇಲ್ಲ ಇದೊಂದು ಜನರಿಗೆ ಬರೆ ಹಾಕ್ತಕ್ಕಂಥ ಬಜೆಟ್ ಅನ್ನುವ ರೀತಿಯಲ್ಲಿ ಟೀಕಿಸ್ತಾರೆ. ಹೀಗಾಗಿ ಬಜೆಟ್ನ ದಿನ ಪೊಲಿಟಿಕಲ್ ರಿಯಾಕ್ಷನ್ಸ್ಗಳಿಗೆ ತುಂಬ ಫೇಸ್ ವ್ಯಾಲ್ಯೂ ಮೇಲೆ ತಗೊಳ್ಬೇಕು ಅಂತಕ್ಕಂಥದ್ದು ಅನಿಸಲ್ಲ. ಅಷ್ಟೇ. ಅದನ್ನು ಆರ್ಥಿಕವಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥವರಿಗೆ ಇದರ ಇಂಪ್ಯಾಕ್ಟ್ ಏನು, ಯಾಕೆ ಆಗ್ತಿದೆ, ಇದರ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಏನು, ಇಮಿಡಿಯೇಟ್ ಇಂಪ್ಯಾಕ್ಟ್ ಏನು, ಗ್ಲೋಬಲ್ ಅನ್ಸರ್ಟಿನಿಟೀಸ್ ಏನು, ಇದರ ಈಗ ನಾನು ಮಧ್ಯಾಹ್ನ ಕೂಡ ನಾವು ಮಾತನಾಡಿದ್ವಿ. ನಮ್ಮ ಬಜೆಟ್ ಸೋಷಿಯಲಿಸ್ಟ್ ಮಾಡೆಲ್ನಿಂದ ಹೊರಗಡೆ ಬಂದಾಗಿದೆ. ಈಗ ಸೋಷಿಯಲಿಸ್ಟ್ ಮಾಡೆಲ್ ಎಲೆಕ್ಷನ್ ಮ್ಯಾನಿಫೆಸ್ಟೋಗಳು ಬರಬೇಕಷ್ಟೇ. ಇಲೆಕ್ಷನ್ ಮ್ಯಾನಿಫೆಸ್ಟೋಗಳು ಬರಬೇಕು, ರಾಜಕೀಯ ವಕ್ತಾರರು ಮತ್ತು ರಾಜಕೀಯ ನಾಯಕರ ಹೇಳಿಕೆಗಳು ಕೂಡ ಆ ರೀತಿ ಬರಬೇಕು. ಇವತ್ತು ಇಡೀ ರಾಜಕೀಯ ನಾಯಕರ ಹೇಳಿಕೆಯಲ್ಲಿ ಎಲ್ಲಿ ನಿಮಗೆ ಮಧ್ಯಮ ವರ್ಗ ಒಂದು ವೋಟ್ ಬ್ಯಾಂಕ್ ಅಲ್ಲ ನೋಡಿ. ಅದು ಈಗ ಲಾಭಾರ್ಥಿಗಳನ್ನು ನೀವು ತೆಗೆದುಕೊಂಡ್ರೆ ಗ್ಯಾರಂಟಿಗಳಲ್ಲಿ 98 ಕೋಟಿ ಜನ ನಮ್ಮ ದೇಶದಲ್ಲಿ ಲಾಭಾರ್ಥಿ ಎಲ್ಲೋ ಒಂದು ಕಡೆ ಸ್ಕೀಮಲ್ಲಿ ಲಾಭಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಆ ಸೆಗ್ಮೆಂಟನ್ನು ಮಾತನಾಡಿದರೆ ವೋಟ್ ಬರುತ್ತೆ ಹೊರತು ಮಧ್ಯಮ ವರ್ಗವನ್ನು ತೆಗೆದುಕೊಂಡು ಏನು ಮಾಡೋದು ಅಂತಕ್ಕಂಥದ್ದು ಕೂಡ ರಾಜಕಾರಣಿಗಳ ಧೋರಣೆ ಇರ್ಬೋದು ಅಂತ. ಕರೆಕ್ಟ್. 6 ಗಂಟೆಯಿಂದ ಬಜೆಟ್ ಮೇಲಿನ ಚರ್ಚೆಯನ್ನು ಮುಂದುವರಿಸ್ತೀವಿ.